ಆತ್ಮೀಯ ಅಭ್ಯರ್ಥಿಗಳೇ, GVC ಭಾರತ ಚರಿತ್ರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಈ GPSTR ಇಂಗ್ಲೀಷ್ ಟೀಚರ್ ಯಾರೆಲ್ಲ ಆಗಬೇಕು ಅಂತಿದ್ರೋ ಅಂಥವ್ರಿಗೆ ಅನುಕೂಲ ಆಗಲಿ ಅಂತ ಈ 2022ರ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಅಂದರೆ ಉತ್ತರಗಳ ಆದಂಥ ಆಪ್ಷನ್ಗಳನ್ನ ವಿವರಣೆ ಸಹಿತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ತುಂಬ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಗ್ತದೆ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೇರವಾಗಿ ಈಗ ನಾವು ತರಗತಿಯನ್ನು ಪ್ರಾರಂಭಿಸೋಣ. ನೋಡಿ, ಈ GPSTR ಇಂಗ್ಲೀಷ್ ಪೇಪರ್ ಹೇಗಿರ್ತದೆ ಅಂದರೆ, ಫಸ್ಟ್ ಕ್ವಶನ್ಸ್ ನಂಬರ್ಸ್ 1 to 50 ಕ್ಯಾರಿ 1 ಮಾರ್ಕ್ಸ್ ಈಚ್. ಇದರಲ್ಲಿ ನಾನೊಂದು ಚೂಸ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ಸ್ ಫಾರ್ ಕ್ವಶನ್ 1 to 10 ಕಂಪ್ಲೀಟ್ ದಿ ಸೆಂಟೆನ್ಸಸ್ ಮೀನಿಂಗ್ಫುಲಿ ಅಂತಿದೆ. 1 to 10ವರೆಗೂ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀನಿ. ಅವರು ಹೇಗೆ ಏನೊಂದು ಇಂಡಿಕೇಶನ್ ಅಥವಾ ಐಡೆಂಟಿಕೇಶನ್ ಕೊಟ್ಟಿದ್ದಾರೋ ಅದರ ಪ್ರಕಾರನೇ ಸಾಲ್ವ್ ಮಾಡಿದ್ದೀನಿ. ನೋಡೋಣ. ಫಸ್ಟ್ ಕ್ವಶನ್ ನೋಡೋಣ. ಐಡೆಂಟಿಫೈ ದ ಮೋನೋಸಿಲಬಿಕ್ ವರ್ಡ್. ಇಲ್ಲಿ 4 ವರ್ಡನ್ನು ಕೊಟ್ಬಿಟ್ಟಿದ್ದಾರೆ. ನೀವು ಇದರಲ್ಲಿ ಮೋನೋಸಿಲಬಿಕ್ ವರ್ಡ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ಫೈಂಡ್ ಔಟ್ ಮಾಡಿದ್ರು ಫಸ್ಟು ಮೋನೋಸಿಲಬಿಕ್ ಅಂದರೆ ಏನು ನೋಡ್ಕೊಳ್ಳೋಣ. ಯಾವುದು ಮೋನೋಸಿಲಬಿಕ್ ವರ್ಡು ನೋಡೋಣ. ನೀವು ಯಾವುದು ಅಂತ ಯೋಚಿಸ್ತಾ ಇರಿ. ಓಕೆ, ಎ ಮೋನೋಸಿಲಬಿಕ್ ವರ್ಡ್. ಏನು ಮೋನೋಸಿಲಬಿಕ್ ವರ್ಡ್ ಅಂದರೆ, ಅ ಮೋನೋಸಿಲಬಿಕ್ ವರ್ಡ್ ಈಸ್ ಎ ವರ್ಡ್ ವಿತ್ ಓನ್ಲಿ 1 syllable ಮೀನಿಂಗ್ ಇಟ್ಸ್ ಪ್ರೊನೌನ್ಸ್ಡ್ ಇನ್ ಎ ಸಿಂಗಲ್ ಬೀಟ್. ನೋಡಿ, ಮೋನೋಸಿಲಬಿಕ್, ಮೋನೋ ಅಂದರೆ 1, ಒಂದೇ ಒಂದು ಸಿಲಬಲ್ ಇರಬೇಕು ಅದರಲ್ಲಿ. ಓಕೆ, ಒಂದೇ ಪ್ರೊನೌನ್ಸಿಯೇಷನಲ್ಲಿ ಸಿಂಗಲ್ ಬೀಟ್ ಇರಬೇಕು. ಅಂದರೆ ಹೇಗೆ? ಲೆಟ್ಸ್ ಚೆಕ್. ಸ್ಕೂಲ್ ಇದು 1 syllable ಇದೆ. ಪ್ರೊವೋಕ್ ಇದು 2 syllables ಇದೆ. ಫ್ರೆಂಡ್ಶಿಪ್ 2 syllable ಇದೆ. ಡಿಫಿಕಲ್ಟ್ ಇದು 3 syllables ಇದೆ. ಹಾಗಾಗಿ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತದೆ. ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಸ್ಕೂಲ್. ಈಗ ಮೋನೋಸಿಲಬಲ್ ಸ್ಕೂಲ್ ಏನೋ ಆನ್ಸರ್ ಗೊತ್ತಾಯಿತು. ಹೇಗೆ ನೋಡಿ, ನೋಡೋಣ. ಮೋನೋಸಿಲಬಿಕ್ ಅಂದರೆ ಏನು ತಿಳ್ಕೊಳ್ಳೋಣ. ಮೋನೋ ಅಂದ್ರೇ ಮೀನಿಂಗ್ 1 ಅಂತ. 1 ಸಿಲಬಲ್ ಅಂದ್ರೇನು? ಯೂನಿಟ್ ಆಫ್ ಪ್ರೊನೌನ್ಸಿಯೇಷನ್ ಕಂಟೈನಿಂಗ್ ಎ ಓವೆಲ್ ಸೌಂಡ್. ಯಾವುದೇ ಒಂದು ಪ್ರೊನೌನ್ಸಿಯೇಷನ್ ಯೂನಿಟ್ ಇರ್ತದೆ, ಘಟಕ ಇರ್ತದಲ್ಲ, ಒಂದು ಶಬ್ದ ಸೌಂಡ್ ಇರ್ತದಲ್ಲ, ಅದು ಒಂದು ಓವೆಲ್ ಸೌಂಡನ್ನು ಒಳಗೊಂಡಿದ್ದರೆ ಅದಕ್ಕೆ ಸಿಲಬಲ್ ಅಂತ. ಒಂದು ಯೂನಿಟ್ ಆಫ್ ಪ್ರೊನೌನ್ಸಿಯೇಷನ್, ಯಾವುದೇ ಒಂದು ಪ್ರೊನೌನ್ಸಿಯೇಷನ್ನು ನಮ್ಮ ಬಾಯಲ್ಲಿ ಉಚ್ಚಾರಣೆ ಆಗ್ತಕ್ಕಂಥ ಒಂದು ಸೌಂಡು ಘಟಕ ಯೂನಿಟ್, ಅದರಲ್ಲಿ ಒಂದು ಓವೆಲ್ ಒಳಗೊಂಡಿದ್ದರೆ ಅದನ್ನು ಸಿಲಬಲ್ ಅಂತ ಕರಿತೀವಿ. ವಿತ್ ಆರ್ ವಿತೌಟ್ ಸರೌಂಡಿಂಗ್ ಕಾನ್ಸೊನೆಂಟ್ ಇರ್ಬೋದು, ಇಲ್ಲೇ ಇರ್ಬೋದು. ಒಂದು ಓವೆಲ್ ಸೌಂಡ್ ಇದ್ದು ಅದನ್ನು ಪ್ರೊನೌನ್ಸಿಯೇಷನ್ ಆಗಿ ಮಾಡಿದರೆ ಅದು ಸಿಲಬಲ್. ನೋಡಿ, ಸ್ಕೂಲ್ ಊ ಅನ್ನೋದೇನು? ಸ್ವರ, ಓವೆಲ್. ಅದರಲ್ಲಿ ಒಂದೇ ಓವೆಲ್ ಅಥವಾ ಸ್ವರ ಬರ್ತಕ್ಕಂಥದ್ದು, ಅದಕ್ಕೆ ಅದನ್ನು ಮೋನೋಸಿಲಬಿಕ್ ಅಂತೀವಿ. ನೋಡಿ, ಇಲ್ಲಿ ಮೇಲೆ ಸ್ಕೂಲ್ ಊ ಯಾವುದು? ಕನ್ನಡದಲ್ಲಿ ನೋಡಿದ್ರೆ ನಾವು ಅದು ಸ್ವರ, ಊಲ್. ಓಕೆ, ಪ್ರೋ ಓ ಬರ್ತದೆ. ನಂತರ ಓಕ್, ಅದರಲ್ಲೊಂದು ಸಿಲಬಲ್ ಬರ್ತದೆ. ಪ್ರೋನಲ್ಲಿ ಓ ಬರ್ತದೆ, ಓಕಲ್ಲಿ ಓ ಬರ್ತದೆ. ಅಂದರೆ 2 syllables ಆಯಿತು. ಫ್ರೆಂಡ್ಶಿಪ್ ಫ್ರೇ ಎ ಇದು 1 syllable. ಶಿ ಈ ಮತ್ತು ಇದು 1 syllable, ಅಂದರೆ 2 syllables ಆಯಿತು. ಓಕೆ, ಡಿಫಿಕಲ್ಟ್ ಡಿ ಅನ್ನೋದರಲ್ಲಿ ಡಿಫ್ ಅನ್ನೋದರಲ್ಲಿ ಇ ಬರ್ತದೆ. ಫಿ ಇ ಬರ್ತದೆ. ಕಲ್ಟಲ್ಲಿ ಆ ಬರ್ತದೆ. ಹೀಗೆ 3 syllables ಆಯ್ತದೆ. ಅಂದರೆ 3 syllablesಗಳು. ಓಕೆ, ಅಂದರೆ 3 ಸ್ವರಗಳಿದ್ದಾವೆ ಇದರಲ್ಲಿ. ಹಾಗಾಗಿ ಇದರಲ್ಲಿ ಯಾವುದು ಉತ್ತರ? ಸ್ಕೂಲ್ 1 syllable ಇರ್ತಕ್ಕಂಥ ಶಬ್ದ ಆಗಿದೆ. ಈಗ ನಿಮ್ಗೆ ಅರ್ಥ ಆಯಿತು ಅಂದ್ಕೊತೇನೆ. ಒಂದೇ ಒಂದು ಓವೆಲ್ ಸೌಂಡ್ ಇರುವಂಥ ಘಟಕವನ್ನು ಸಿಲಬಲ್ ಅಂತ ಕಂಡು.
ಅ ಮೊನೋಸಿಲಬಿಕ್ ವರ್ಡ್ ಇಸ್ ಎ ಪ್ರೊನೌನ್ಸ್ಡ್ ಇನ್ ಒನ್ ಬ್ರೀತ್ ಆರ್ ಬೀಟ್. ಒಂದೇ ಬ್ರೀತಲ್ಲಿ ಪ್ರೊನೌನ್ಸ್ ಆಗಬೇಕು. ಮೊನೋಸಿಲಬಿಕ್ ಅಂದರೆ ಒಂದು ಬ್ರೀತಲ್ಲಿ ಅಥವಾ ಒಂದು ಬೀಟಲ್ಲಿ ಪ್ರೊನೌನ್ಸಿಯೇಷನ್ ಆಗುತ್ತೆ. ಕಂಟೈನಿಂಗ್ ಓನ್ಲಿ ಒನ್ ವೋವೆಲ್ ಸೌಂಡ್, ಅಂದರೆ ಒನ್ ವೋವೆಲ್ ಸೌಂಡ್ ಇರಬೇಕು. ಮತ್ತೊಂದು ವೋವೆಲ್ ಸೌಂಡು ಅಂದರೆ ಕಂಟಿನ್ಯೂಸ್ ಆಗಿರ್ಬೋದು. ಓ, ಸ್ಕೂ, ಅದು ಊ ದೀರ್ಘ ಆಗ್ತದೆ. ಓಕೆ, ಒಂದು ಸೌಂಡ್. ಚೆಕಿಂಗ್ ಈಚ್ ಆಪ್ಷನ್. ಸ್ಕೂಲ್ ನೋಡಿ, ಇಲ್ಲಿ ನಾವು ಟ್ರಾನ್ಸ್ಕ್ರಿಪ್ಷನಲ್ಲಿ ಬರೆದ್ರೆ ಈ ರೀತಿ ಬರಿತೀವಿ. ಪ್ರೊನೌನ್ಸಿಯೇಷನ್ ಟ್ರಾನ್ಸ್ಕ್ರಿಪ್ಷನಲ್ಲಿ ಬರೆದ್ರೆ ಸ್ಕೂಲ್ನ ಹೇಗೆ ಬರಿತೀವಿ? ಸ ಕ ಉ ಲ, ಸ್ಕೂಲ್. ಪ್ರೊನೌನ್ಸಿಯೇಷನ್ ಹೇಗಿರುತ್ತೆ? ಸ ಕ ಉ ಲ, ಊ. ನೋಡಿ, ಊ ಬಂದಿದೆ ಅಲ್ಲಿ. ಓಕೆ, ಹ್ಯಾಸ್ ಓನ್ಲಿ ಒನ್ ವೋವೆಲ್ ಸೌಂಡ್, ಊ, ಒನ್ ಸಿಲ್ಲಬಲ್. ಓಕೆ, ಸೊ ದ್ಯಾಟ್ ವಿ ಕಾಲ್ಡ್ ಸ್ಕೂಲ್ ಈಸ್ ಎ ಮೊನೋಸಿಲ್ಲಬಿಕ್ ವರ್ಡ್. ನೋಡಿ, ಈಗ ಪ್ರವೋಕ್ ನೋಡೋಣ. ಪೋ ರ ಓ, ಪ ರ ವ ಓಕ್, ಔಕ್, ಔ ಕ, ಔ. ಇಲ್ಲಿ ಪ್ರವೋಕ್, ಇಲ್ಲಿ 2 ಸಿಲೆಬಲ್ಸ್. ಪ್ರೊ ಓಕ್ 2 ಸಿಲೆಬಲ್. ಪ್ರೋನಲ್ಲಿ ಓ ಬರುತ್ತೆ, ಓಕಲ್ಲಿ ಓ ಬರುತ್ತೆ. ಹಾಗಾಗಿ 2 ಓವೆಲ್ಸು, ಓವೆಲ್ ಸೌಂಡ್ಸು, 2 ಸಿಲೆಬಲ್ಸು. ಓಕೆ, ಫ್ರೆಂಡ್ಶಿಪ್, 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 ಶಿ. ಓಕೆ, ಫ್ರೆಂಡ್ಶಿಪ್, ಎ ಸಿಲೆಬಸ್ ನೋಡಿ. ಫ್ರೆಂಡ್ ಇದರಲ್ಲಿ ಒಂದು ಓವೆಲ್ ಸೌಂಡ್ ಬರ್ತದೆ. ಶಿಪ್ ಅಲ್ಲಿ ಒಂದು ಓವೆಲ್ ಸೌಂಡ್ ಬರ್ತದೆ. ಅಂದರೆ 2 ಓವೆಲ್ ಸೌಂಡ್ಸು, 2 ಸಿಲೆಬಲ್ಸ್. ನೋಡಿ, ಡಿಫಿಕಲ್ಟ್, ಡಿಫಿಕಲ್ಟ್, ಡಿ ಫಿ ಕಲ್ಟ್. ನೋಡಿ, 3 ಸಿಲೆಬಲ್ಸ್ ಬರ್ತದೆ. ಡಿ ಫಿ ಕಲ್ಟ್. ಡಿನಲ್ಲಿ ಇ ಬರ್ತದೆ, ಫಿನಲ್ಲಿ ಇ ಬರ್ತಿದೆ, ಕಲ್ಟ್ನಲ್ಲಿ ಆ ಬರ್ತದೆ. ಡಿಫಿಕಲ್ಟ್. 3 ಓವೆಲ್ ಸೌಂಡ್ಸ್, 3 ಸಿಲೆಬಲ್ಸ್. ಅಂದರೆ 1 ಸಿಲೆಬಲ್ ಅಂದರೆ ಮಸ್ಟ್ ಆ್ಯಂಡ್ ಶುಡ್ 1 ಓವೆಲ್ ಸೌಂಡ್ಸ್ ಇರ್ತದೆ ಅಂತ. ಎಷ್ಟು ಓವೆಲ್ ಸೌಂಡ್ ಇರ್ತದೋ ಅಷ್ಟು ಸಿಲೆಬಲ್ಸ್ ಲೆಕ್ಕ. ಕರೆಕ್ಟ್ ಆನ್ಸರ್ ಯಾವುದು ಇಲ್ಲಿ? ಸ್ಕೂಲ್, ಬಿಕಾಸ್ ಇಟ್ ಹ್ಯಾಸ್ ಓನ್ಲಿ 1 ಸಿಲೆಬಲ್. ಇದು 2022ನೇ GPST ಕ್ವಶನ್ ಪೇಪರ್. ಇದು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಿಟ್ಟಿದೆ. ನೋಡೋಣ ಮತ್ತೆ 2ನೇ ಪ್ರಶ್ನೆಗೆ ಮುಂದುವರಿಯೋಣ. ಇದು ಸಿಲೆಬಲ್ಸ್ ಬಗ್ಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಇನ್ನು ಯಾರಿಗೆಲ್ಲ ಡೀಟೇಲಾಗಿ ಬೇಕೋ ಅವರು ಕಮೆಂಟ್ ಮಾಡಿ, ಅಥವಾ ನನಗೆ ಯಾವ್ದು ಬೇಕು ಕೇಳಿ. ಇನ್ನೂ ಹೆಚ್ಚಿನದಾಗಿ ಉದಾಹರಣೆಗಳು ಬೇಕು ಅಂದರೆ ಉದಾಹರಣೆಯನ್ನು ಕೊಟ್ಟು ಟ್ರಾನ್ಸ್ಕ್ರಿಪ್ಷನಲ್ಲಿ ಹೇಳಿ ವಿವರಿಸ್ತೇನೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 2. ಹರುಣ್ಸ್ ಕ್ಲಾತ್ಸ್ ಆರ್ ಕವರ್ಡ್ ಇನ್ ಪೇಂಟ್. ಹಿ ಡ್ಯಾಶ್ ಪೇಂಟಿಂಗ್ ದ ವಾಲ್. ನೋಡಿ, ಪ್ರಶ್ನೆ ಹೀಗಿದೆ. ಹರುಣ್ಸ್ ಕ್ಲಾತ್ಸ್ ಆರ್ ಕವರ್ಡ್ ಇನ್ ಪೇಂಟ್. ಹಿ ಡ್ಯಾಶ್ ಪೇಂಟಿಂಗ್ ದ ವಾಲ್. ಸೂಟಬಲ್ ಯಾವುದು ಆಯ್ಕೆ ಮಾಡ್ಕೊ. ಈ ಹ್ಯಾಡ್ ಬೀನ್, ಹಿ ವಾಸ್ ಬೀನ್, ಹಿ ಹ್ಯಾವ್ ಬೀನ್, ಹಿ ಹ್ಯಾಸ್ ಬೀನ್. ಯಾವುದಿರ್ಬೋದು ನೋಡೋಣ. ಗೆಸ್ ಮಾಡಿ, ಒಂದೇ ನಿಮಿಷದಲ್ಲಿ ಗೆಸ್ ಮಾಡಿ. ಓಕೆ, ನೋಡಿ ಸೆಂಟೆನ್ಸ್ ಹೇಗಿದೆ. ಹರುಣ್ಸ್ ಕ್ಲಾತ್ಸ್ ಆರ್ ಕವರ್ಡ್ ಇನ್ ಪೇಂಟ್. ಹಿ ಡ್ಯಾಶ್ ಪೇಂಟಿಂಗ್ ದ ವಾಲ್. ಓಕೆ, ಸ್ಟೆಪ್ 1 ನೋಡಿ, ಅಂಡರ್ಸ್ಟ್ಯಾಂಡಿಂಗ್ ದ ಕಾಂಟೆಕ್ಸ್ಟ್. ಇಲ್ಲಿ ಕಾಂಟೆಕ್ಸ್ಟನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಕ್ಲಾತ್ಸ್ ಆರ್ ಕವರ್ಡ್ ಇನ್ ಪೇಂಟ್. ಓಕೆ, ಕ್ಲಾತ್ಸ್ ಆರ್ ಕವರ್ಡ್ ಇನ್ ಪೇಂಟ್ ಟೆಲ್ಸ್ ಅಸ್ ದ ರಿಸಲ್ಟ್ ಈಸ್ ವಿಸಿಬಲ್ ನಾವ್. ಈಗ ನಾವು ಕಾಣ್ಬೋದು ಅದನ್ನು. ಕ್ಲಾತ್ಸ್ ಆರ್ ಕವರ್ಡ್ ಇನ್ ಪೇಂಟ್, ಆ ಒಂದು ಬಟ್ಟೆಯ ಮೇಲೆ ಪೇಂಟಿಂಗ್ ಆಗಿರ್ತಕ್ಕಂಥದ್ದು ನಾವೀಗ ನೋಡ್ಬೋದು. ವಿಸಿಬಲ್ ನಾವು ಪ್ರಸ್ತುತವಾಗಿ. ದ ಆ್ಯಕ್ಷನ್, ಪೇಂಟಿಂಗ್ ಅನ್ನೋ ಆ್ಯಕ್ಷನು ಸ್ಟಾರ್ಟೆಡ್ ಇನ್ ದ ಫಾಸ್ಟ್. ಆ ಪೇಂಟಿಂಗ್ ಹಿಂದ್ಗಡೆನೇ ಮುಗಿದೋಗಿದೆ. ಪೇಂಟಿಂಗ್ ಮಾಡಿರೋದು ಹಿಂದ್ಗಡೆನೇ ಮುಗಿದೋಗಿದೆ ಅಂದರೆ ಪಾಸ್ಟ್. ಆ್ಯಂಡ್ ಈಸ್ ಕನೆಕ್ಟೆಡ್ ಟು ದ ಪ್ರೆಸೆಂಟ್. ಆ ಪೇಂಟಿಂಗ್ ಈಗ ಪ್ರಸ್ತುತವಾಗಿ ನಾವು ನೋಡ್ತಾ ಇದ್ದೀವಿ ಅಂದರೆ ಪ್ರೆಸೆಂಟ್ಗೆ ಕನೆಕ್ಟ್ ಆಗಿದೆ. ಓಕೆ, ದ ಆ್ಯಕ್ಷನ್ ಪೇಂಟಿಂಗ್ ಸ್ಟಾರ್ಟೆಡ್ ಇನ್ ದ ಪಾಸ್ಟಲ್ಲೇ ಮುಗಿದೋಗಿದೆ ಅಥವಾ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಈಸ್ ಕನೆಕ್ಟೆಡ್ ಟು ದ ಪ್ರೆಸೆಂಟ್, ಈಗ ಪ್ರಸ್ತುತವಾಗಿ ಕನೆಕ್ಟ್ ಆಗಿದೆ. ಇನ್ ಇಂಗ್ಲೀಷ್ ಗ್ರಾಮರ್ ದಿಸ್ ಸಿಚುಯೇಷನ್ ಈಸ್ ಡಿಸ್ಕ್ರೈಬ್ಡ್ ಯೂಸಿಂಗ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇದನ್ನು ಏನಂತ ಕರಿತೀವಿ ನೋಡಿ? ಪಾಸ್ಟಲ್ಲಿ ಆಗಿರ್ತಕ್ಕಂಥದ್ದು ಪ್ರೆಸೆಂಟ್ಗೆ ಕನೆಕ್ಟ್ ಆಗಿರ್ತಕ್ಕಂಥದ್ದನ್ನು ನಾವೇನಂತ ಕರಿತೀವಿ ಇಂಗ್ಲೀಷ್ ಗ್ರಾಮರಲ್ಲಿ? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಕರಿತೀವಿ. ಅದಕ್ಕೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೋಬೇಕು. ಕ್ಲಾತ್ಸ್ ಆರ್ ಕವರ್ಡ್ ಇನ್ ಪೇಂಟ್. He dash painting the wall. ಓಕೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈಗ ಸ್ಟೆಪ್ 2 ನೋಡೋಣ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಫಾರ್ಮ್ ಏನು ನೋಡಿ. ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಫಾರ್ಮಲ್ಲಿ ಫಸ್ಟು ಸ್ಟ್ರಕ್ಚರ್ ಹೇಗಿರ್ತದಪ್ಪ ಅಂತಂದರೆ ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಆರ್ ಹ್ಯಾವ್ ಬೀನ್ ಪ್ಲಸ್
ವರ್ಬ್ ಐ ಎನ್ ಜಿ ಬರ್ತದೆ. ನೆನಪಿಟ್ಕೊಳ್ಳಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಬೀನ್ ಆರ್ ಹ್ಯಾವ್ ಬೀನ್ ಬರ್ತದೆ ಪ್ಲಸ್ ವರ್ಬ್ ಐ ಎನ್ ಜಿ. ಈಗ ನೋಡೋಣ, ಯೂಸ್ ಹ್ಯಾಸ್ ಯಾವಾಗ ಯೂಸ್ ಮಾಡಬೇಕು? ವಿತ್ ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದರೆ ಹಿ, ಶಿ, ಇಟ್ ಇದ್ದರೆ, ಆರ್ ಅ ನೇಮ್ ಲೈಕ್ ಅರುಣ್, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್. ಇಫ್ it's a third person, he, she, it, Arun, like that. Then so correct helping verb has been. Then has been ಯೂಸ್ ಮಾಡಬೇಕು. ಅರ್ಥ ಆಯ್ತಲ್ಲ? ಹ್ಯಾಸ್ ನೋಡು, ಹಿ, ಶಿ, ಇಟ್ಟು ಅಥವಾ ಮೂರನೇ ವ್ಯಕ್ತಿ ಹೆಸರು ಇದ್ದರೆ, ಹಿ ಅಂದರೆ ಅವನು, ಶಿ ಅವಳು, ಇಟ್ ಅದು ಅಥವಾ ಮೂರನೇ ವ್ಯಕ್ತಿ ಹೆಸರು ಇದ್ದರೆ ಹ್ಯಾಸ್ ಬೀನ್. ಓಕೆ, ಗೊತ್ತಾಯ್ತು ಅಂದ್ಕೊತಾನೆ. ನಂತರ ಸ್ಟೆಪ್ 3 ನೋಡಿ, ಚೆಕ್ ಈಚ್ ಆಪ್ಷನ್. ಫಸ್ಟ್ ನೀವು ಈ ರೀತಿ ನೋಡ್ಕೋಬೇಕು, ಕಾಂಟೆಕ್ಸ್ಟ್ ನೋಡ್ಕೊಳ್ರಿ. ಆಮೇಲೆ ಯಾವ ಟೆನ್ಸಲ್ಲಿದೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಫಾರ್ಮ್ ಇದೆ, ಬೇರೆ ಟೆನ್ಸಲ್ಲಿದ್ದಾಗ ಬೇರೆ ಟೆನ್ಸಲ್ಲಿ ಬೇಕು ಅಂದರೆ ನಾನು ಅದನ್ನು ಮತ್ತೆ ಹೇಳ್ತೇನೆ. ಓಕೆ, ಇಲ್ಲಿರೋದು ನೋಡೋಣ. ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಫಾರ್ಮಲ್ಲಿದೆ. ಸೊ ನಮಗೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಎರಡು ರೀತಿ ಬರ್ತದೆ, ಹ್ಯಾಸ್ ಬಿನ್, ಹ್ಯಾವ್ ಬೀನು. ಹ್ಯಾಸ್ ಬಿನ್ ಯಾವಾಗ? ಹಿ, ಶಿ ಸಿಂಗ್ಯುಲರ್, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ. ಓಕೆ, ಸೊ ಕರೆಕ್ಟ್ ಹೆಲ್ಪಿಂಗ್ ವರ್ಬ್ ಯಾವುದಿಲ್ಲಿ? ಸಿಂಗ್ಯುಲರ್ ಥರ್ಡ್ ಪರ್ಸನ್ ಇದ್ದರೆ ಹ್ಯಾಸ್ ಬೀನ್. ಇಲ್ಲಿ ಸಿಂಗ್ಯುಲರ್ ಥರ್ಡ್ ಪರ್ಸನ್ ಇದೆ, ಅರುಣ್ ಅಂತಿದೆ, ಥರ್ಡ್ ಪರ್ಸನ್. ಓಕೆ, ಹ್ಯಾಸ್ ಬೀನ್ ಬರ್ತದೆ. ಸ್ಟೆಪ್ 3 ಯಾವುದು? ಚೆಕ್ ಈಚ್ ಆಪ್ಷನ್. ಹ್ಯಾಡ್ ಬೀನ್ ನೋಡೋಣ. ಈ 3 ಆಪ್ಷನನ್ನು, ಉಳಿಕೆಯಾದ ಆಪ್ಷನನ್ನು, ಈ ಪ್ರತಿಯೊಂದು ಆಪ್ಷನ್ ನೋಡೋಣ. ಹ್ಯಾಡ್ ಬೀನ್ ಏನು? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಬರ್ತದೆ. ಯೂಸ್ಡ್ ಫಾರ್ ಆ್ಯಕ್ಷನ್ ದಟ್ ಹ್ಯಾಪನ್ಡ್ ಬಿಫೋರ್ ಅನದರ್ ಪಾಸ್ಟ್ ಆ್ಯಕ್ಷನ್, ಬಟ್ ಹಿಯರ್ ದ ಎಫೆಕ್ಟ್ ಈಸ್ ಸ್ಟಿಲ್ ಪ್ರೆಸೆಂಟ್. ನೋಡು, ಇಲ್ಲಿ ಆ್ಯಕ್ಷನ್ ದಟ್ ಹ್ಯಾಪನ್ಡ್ ಬಿಫೋರ್, ಮುಂಚೆನೇ ಮುಗಿದೋಗಿದೆ ಅದ ಕ್ರಿಯೆ. ಮುಂಚೆ ಮುಗಿದೋಗಿರ್ತಕ್ಕಂಥ ಕ್ರಿಯೆಯ ಬಗ್ಗೆ ಮಾತಾಡ್ತಿದ್ರೆ ಅದನ್ನು ಅಂದ್ರೇನು? ಪಾಸ್ಟ್ ಪರ್ಫೆಕ್ಟ್, ಪಾಸ್ಟಲ್ಲಿ ಪರ್ಫೆಕ್ಟಾಗಿ ಮುಗಿದೋಗಿದೆ ಅದು. ಬಟ್ ಆದರೆ ನಮಗೆ ಕೊಟ್ಟಿರ್ತಕ್ಕಂಥ ಟೆಕ್ಸ್ಟ್ ಬೇರೆ. ಎಫೆಕ್ಟ್ ಈಸ್ ಸ್ಟಿಲ್ ಪ್ರೆಸೆಂಟ್, ನಾವು ವಿಸಿಬಲ್ ಅಂತ ಅಲ್ವಾ, ಹಾಗಾಗಿ ಇದು ಬರೋದಿಲ್ಲ. ಫಸ್ಟ್ ಒನ್ ಹ್ಯಾಸ್ ಬೀನ್, ಇಟ್ ಈಸ್ ಇನ್ಕರೆಕ್ಟ್. ನೋ ಸಚ್ ಅಂಡ್ ಸ್ಟ್ರಕ್ಚರ್ ಎಕ್ಸಿಸ್ಟ್. ಈ ಥರ ಟೆನ್ಸಸ್ ವಾಸ್ ಬೀನ್ ಇರೋದಿಲ್ಲ. ಓಕೆ, ಇದು ಈಸಿಯಾಗಿ ಗೊತ್ತಾಗ್ತದೆ ನಿಮಗೆ. ಹ್ಯಾಸ್ ಬೀನು, ಹ್ಯಾವ್ ಬೀನು, ಹ್ಯಾಡ್ ಬೀನು ಇರ್ತದೆ, ವಾಸ್ ಬೀನ್ ಇರಲ್ಲ. ಇನ್ಕರೆಕ್ಟ್. ನೋ ಸಚ್ ಟೆನ್ಸ್ ಸ್ಟ್ರಕ್ಚರ್ ಎಕ್ಸಿಸ್ಟ್. ಓಕೆ, ಹ್ಯಾವ್ ಬೀನ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಹಿಂದೆ ಪ್ಲೂರಲ್ ಫಾರ್ಮ್. ಐ, ವಿ, ದೇ. ಐ ಹ್ಯಾವ್, ವಿ ಹ್ಯಾವ್, ದೇ ಹ್ಯಾವ್. ಅರುಣ್ ಯಾರಿರಲಿ, ಥರ್ಡ್ ಪರ್ಸನ್ ಸಿಂಗ್ಯುಲರ್. ಓಕೆ, ಫಸ್ಟ್ ಪರ್ಸನ್ ಪ್ಲೂರಲ್ ಐ, ವಿ, ದೇ ಇದ್ದರೆ ಹ್ಯಾವ್ ಬೀನ್ ಬರ್ತದೆ. ಗೊತ್ತಾಯ್ತರಲ್ಲ, ಇದು ತುಂಬ ಈಸಿ. ಸಿಂಗ್ಯುಲರ್ ಇದ್ದರೂ ಹ್ಯಾಸ್ ಬೀನ್, ಥರ್ಡ್ ಪರ್ಸನ್ ಸಿಂಗ್ಯುಲರ್. ಓಕೆ, ಇಲ್ಲಿ ಪ್ಲೂರಲ್ ಇದ್ದರೆ ಐ, ವಿ, ನಾವು, ದೇ, ಅವರು. ಪ್ಲೂರಲ್ ಇದ್ದರೆ ಅರುಣ್ ಈಸ್ ಸಿಂಗ್ಯುಲರ್ ಇದೆ, ಹಾಗಾಗಿ ಹ್ಯಾವ್ ಬೀನ್ ಬರೋದಿಲ್ಲ. ಹ್ಯಾಸ್ ಬೀನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಓಕೆ, ಕರೆಕ್ಟ್ ಫಾರ್ ಅನ್ ಆ್ಯಕ್ಷನ್ ದಟ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಆ್ಯಂಡ್ ಕಂಟಿನ್ಯೂಯಸ್ ಆರ್ ಹ್ಯಾಸ್ ಪ್ರೆಸೆಂಟ್ಸ್ ರಿಸಲ್ಟ್ಸ್. ಹಿಂದೆ ಮುಗಿದೋಗಿದ್ದೆ, ಪಾಸ್ಟಲ್ಲಿ ಸ್ಟಾರ್ಟ್ ಆಗಿದೆ, ಮತ್ತು ಈಗ ಪ್ರೆಸೆಂಟಲ್ಲಿ ಕಂಟಿನ್ಯೂಸ್ ಆಗಿ ಇದೆ. ಸೊ ಹ್ಯಾಸ್ ಬೀನ್ ಈಸ್ ದ ರೈಟ್ ಆನ್ಸರ್. ನೋಡೋಣ ಈಗ ಫುಲ್ ಸೆಂಟೆನ್ಸ್. ಅರುಣ್ಸ್ ಕ್ಲಾತ್ಸ್ ಆರ್ ಕವರ್ಡ್ ಇನ್ ಪೇಂಟ್, ಹಿ ಹ್ಯಾಸ್ ಬೀನ್ ಪೇಂಟಿಂಗ್ ದ ವಾಲ್. ಇದು ಸರಿಯಾದ ಉತ್ತರ. ಈಗ ನಿಮಗೆ ಇಷ್ಟು ಅರ್ಥ ಆಗಿದೆ ಅಂದ್ಕೊತೇನೆ. ನೋಡೋಣ ಮೂರನೇ ಪ್ರಶ್ನೆ. ಓಕೆ, ಅದಕ್ಕೆ ಮುಂಚೆ ಒಂದು ಎಕ್ಸ್ಪ್ಲನೇಷನ್. ದಿಸ್ ಶೋಸ್ ಅರುಣ್ ಬಿಗ್ಯಾನ್ ಪೇಂಟಿಂಗ್ ಅರ್ಲಿಯರ್. ಅಂದರೆ ಅರುಣ್ ಮೊದಲನೇ ಪೇಂಟಿಂಗನ್ನು ಸ್ಟಾರ್ಟ್ ಮಾಡಿದ್ದಾನೆ. ಆ್ಯಂಡ್ ದ ಎವಿಡೆನ್ಸ್, ಅದಕ್ಕೆ ಸಾಕ್ಷಿ ಎವಿಡೆನ್ಸ್ ಏನಪ್ಪ ಅಂದರೆ ಪೇಂಟ್ ಆನ್ ದ ಕ್ಲಾತ್ಸ್. ಆ ಕ್ಲಾತ್ಸ್ ಮಾಡಿರ್ತಕ್ಕಂಥದ್ದು ಕ್ಲಾತ್ಸ್ ಮೇಲಿದೆ. ಈ ಸ್ಟಿಲ್ ವಿಸಿಬಲ್, ನಾವೀಗ ನೋಡ್ತಾ ಇದ್ದೀವಿ. ಅರ್ಥ ಆಯ್ತಲ್ಲ? ಈ ರೀತಿಯಾಗಿ ಮೂರನೇ ಪ್ರಶ್ನೆಯನ್ನು ನೋಡೋಣ. ಇಟ್ ಡ್ಯಾಶ್ ರೈನ್ ಲಾಸ್ಟ್ ವೀಕ್. ಇಟ್ ಡ್ಯಾಶ್ ರೈನ್ ಲಾಸ್ಟ್ ವೀಕ್. ನೋಡಿ ಸರಿಯಾದ ಉತ್ತರವನ್ನು ನೋಡಿ. ಇಟ್ ಡಸಂಟ್ ರೈನ್ ಲಾಸ್ಟ್ ವೀಕ್, ಇಟ್ ಡೋಂಟ್ ರೈನ್ ಲಾಸ್ಟ್ ವೀಕ್, ಇಟ್ ಡಿಡಂಟ್ ರೈನ್ ಲಾಸ್ಟ್ ವೀಕ್, ಇಟ್ ವಾಸಂಟ್ ರೈನ್ ಲಾಸ್ಟ್ ವೀಕ್. ನೋಡೋಣವಾ? ಓಕೆ, ಲೆಟ್ಸ್ ಗೋ ಸ್ಟೆಪ್ ಬೈ ಸ್ಟೆಪ್. ಸೆಂಟೆನ್ಸ್ ನೋಡೋಣ. ಇಟ್ ಡ್ಯಾಶ್ ರೈನ್ ಲಾಸ್ಟ್ ವೀಕ್ ಇದೆ. ಸ್ಟೆಪ್ 1, ನಾವು ಫಸ್ಟ್ ಏನು ಮಾಡಬೇಕು? ಐಡೆಂಟಿಫೈ ದ ಟೈಮ್ ರೆಫರೆನ್ಸ್. ಲಾಸ್ಟ್ ವೀಕ್ ಅಂದರೆ ಯಾವಾಗ? ಅದು ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ನೋಡಬೇಕು.
ಲಾಸ್ಟ್ ವೀಕ್ ಅಂದರೆ ಕಳೆದೋಗಿರ್ತಕ್ಕಂಥದ್ದು ಅಂದರೆ ಪಾಸ್ಟ್. ಇಟ್ ರೆಫರ್ಸ್ ಟು ದಿ ಪಾಸ್ಟ್. ಸೊ ದ ವರ್ಬ್ ಮಸ್ಟ್ ಬಿ ಇನ್ ಪಾಸ್ಟ್ ಟೆನ್ಸ್. ಅಂದರೆ ವರ್ಬ್ ಯಾವುದ್ರಲ್ಲಿರಬೇಕು? ಪಾಸ್ಟ್ ಟೆನ್ಸಲ್ಲಿರಬೇಕು. ವೆರಿ ಸಿಂಪಲ್. ಘಟನೆ ನಡೆದಾಗಿದೆ, ಸೊ ವರ್ಬ್ ಪಾಸ್ಟ್ ಟೆನ್ಸಲ್ಲಿರಬೇಕು. ಸ್ಟೆಪ್ 2, ವಿಚ್ ಟೆನ್ಸ್ ಫಿಟ್ಸ್? ಯಾವ ಟೆನ್ಸ್ ಫಿಟ್ಸ್ ಆಗುತ್ತೆ ನೋಡಬೇಕು. ಫಾರ್ ಎ ನೆಗೆಟಿವ್ ಸೆಂಟೆನ್ಸ್ ಇನ್ ದ ಪಾಸ್ಟ್ ವಿತ್ ಎ ಮೈನ್ ವರ್ಬ್ ರೈನ್ ವಿ ಯೂಸ್ ಡಿಡ್ ನಾಟ್, ಡಿಡಂಟ್ ಪ್ಲಸ್ ಬೇಸ್ ಫಾರ್ಮ್ ಆಫ್ ದ ವರ್ಬ್ ಬರ್ತದೆ. ಫಾರ್ ಎ ನೆಗೆಟಿವ್ ಸೆಂಟೆನ್ಸ್ಗೆ ಪಾಸ್ಟ್ ಟೆನ್ಸ್ ಮೈನ್ ವರ್ಬು ಡಿಡ್ ನಾಟ್ ಬರ್ತದೆ. ನೆಗೆಟಿವ್ ಡಿಡ್, ಪಾಸ್ಟ್ ಡಿಡ್, ನೆಗೆಟಿವ್ ನಾಟ್, ಡಿಡ್ ನಾಟ್. ಅದನ್ನು ಶಾರ್ಟ್ ಫಾರ್ಮಲ್ಲಿ ಡಿಡಂಟ್. ಆ್ಯಂಡ್ ಬೇಸ್ ಫಾರ್ಮ್ ಆಫ್ ದ ವರ್ಬ್. ಓಕೆ, ಸ್ಟೆಪ್ 3, ಚೆಕ್ ಈಚ್ ಆಪ್ಷನ್. ಡಸಂಟ್, ಪ್ರೆಸೆಂಟ್ ಟೆನ್ಸ್ ನೆಗೆಟಿವ್. ಡಸಂಟ್ ಯಾವಾಗ ಬಳಸ್ತೀವಿ? ಪ್ರೆಸೆಂಟಲ್ಲಿ ಬಳಸ್ತೀವಿ. ಇಲ್ಲಿ ಲಾಸ್ಟ್ ವೀಕ್ ಆರೋದ್ರಿಂದ ಈ ಡಸಂಟ್ ಬರೋದಿಲ್ಲ. ಅಂದರೆ ಪಾಸ್ಟ್ ಟೆನ್ಸಲ್ಲಿ ಲಾಸ್ಟ್ ವೀಕ್ ಪಾಸ್ಟ್ ಟೆನ್ಸ್ ತೋರಿಸ್ತದೆ. ಸೊ ಡಸಂಟ್, ಇಟ್ ಡಸಂಟ್ ಮ್ಯಾಚ್. ಓಕೆ, ನಾಟ್ ಕರೆಕ್ಟ್ ಫಾರ್ ಲಾಸ್ಟ್ ವೀಕ್. ನೆಕ್ಸ್ಟ್ ನೋಡೋಣ. ಡೋಂಟ್, ಪ್ರೆಸೆಂಟ್ ಟೆನ್ಸ್ ನೆಗೆಟಿವ್ ಫಾರ್ ಪ್ಲೂರಲ್ ಸಬ್ಜೆಕ್ಟ್. ಡೋಂಟ್ ಅಂದರೆ ಏನಪ್ಪ? ಪ್ರೆಸೆಂಟ್ ಟೆನ್ಸಲ್ಲಿ, ಅದು ಕೂಡ ಯಾವಾಗ? ಪ್ಲೂರಲ್ಲಿ. ದೇ ಡೋಂಟ್ ನೋ ಅಂತೀವಿ. ದೇ ಡೋಂಟ್ ನೋ, ಅವನಿಗೆ ಗೊತ್ತಿಲ್ಲ ಈಗ. ಪ್ರೆಸೆಂಟ್ ಟೆನ್ಸ್ ನೆಗೆಟಿವ್ ಫಾರ್ ಪ್ಲೂರಲ್ ಸಬ್ಜೆಕ್ಟ್. ನಾಟ್ ಕರೆಕ್ಟ್ ಫಾರ್ ಲಾಸ್ಟ್ ವೀಕ್. ಲಾಸ್ಟ್ ವೀಕಿಗೆ ಆ್ಯಂಡ್ ಕರೆಕ್ಟ್ ಆಗಲ್ಲ. ಆ್ಯಂಡ್ ಇಟ್. ಡಿಡಂಟ್ ನೋಡಿದ್ದು ಪಾಸ್ಟ್ ಟೆನ್ಸ್ ನೆಗೆಟಿವ್ ಆಕ್ಸಿಲರಿ. ಓಕೆ, ಡಿಡ್ ನಾಟ್ ಪಾಸ್ಟ್ ಟೆನ್ಸ್ ನೆಗೆಟಿವ್ ಆಕ್ಸಿಲರಿ ಪ್ಲಸ್ ಬೇಸ್ ವರ್ಬ್. ಕರೆಕ್ಟ್ ಫಾರ್ ಪಾಸ್ಟ್ ಟೈಮ್ ರೆಫರೆನ್ಸ್. ಇದು ನಮಗೆ ಕಳೆದು ಹೋಗಿರ್ತಕ್ಕಂಥ ಘಟನೆಯನ್ನು ಫಾಸ್ಟ್ ಟೈಮನ್ನು ರೆಫರ್ ಮಾಡ್ತದೆ. ವಾಸಂಟ್, ಪಾಸ್ಟ್ ನೆಗೆಟಿವ್ ಫಾರ್ಮ್ ಆಫ್ ಬಿ ಬಟ್ ರೈನ್ ಈಸ್ ನಾಟ್ ಯೂಸ್ಡ್ ವಿತ್ ವಾಸ್. ಅರ್ಥ ಆಯ್ತಲ್ಲ? ಇದು ಪಾಸ್ಟ್ ನೆಗೆಟಿವ್. ಆದರೆ ಈ ರೈನ್ ಇದೆಯಲ್ಲ, ಅದನ್ನು ವಾಸ್ ಜೊತೆ ಯೂಸ್ ಮಾಡಲ್ಲ. ರೈನ್ ಜೊತೆ ವಾಸನ್ನು ಯೂಸ್ ಮಾಡಲ್ಲ. ಬಟ್ ರೈನ್ ಈಸ್ ನಾಟ್ ಯೂಸ್ಡ್ ವಿತ್ ವಾಸ್. ಓಕೆ, ವಾಸ್ ಜೊತೆ ಈ ರೈನನ್ನು ಬಳಸೋದಿಲ್ಲ. ಹಾಗಾಗಿ ಕರೆಕ್ಟ್ ಆನ್ಸರ್ ಡಿಡಂಟ್. ಫುಲ್ ಸೆಂಟ್. ಇಟ್ ಡಿಡಂಟ್ ರೈನ್ ಲಾಸ್ಟ್ ವೀಕ್. ಇಟ್ ಡಿಡಂಟ್ ರೈನ್ ಲಾಸ್ಟ್ ವೀಕ್. ಡಿಡಂಟ್ plus base verb is the correct form of past negative statements about action or events. Okay, rain stays in base form because rain ಅನ್ನೋದು ಬೇಸ್ ಫಾರ್ಮಲ್ಲಿ ಉಳ್ತದೆ. ಬಿಕಾಸ್ ಡಿಡ್ ಆಲ್ರೆಡಿ ಕ್ಯಾರೀಸ್ ದ ಪಾಸ್ಟ್ ಟೆನ್ಸ್ನ. ಡಿಡ್ ಅನ್ನೋದು ಪಾಸ್ಟ್ ಟೆನ್ಸನ್ನು ತೋರಿಸ್ತದೆ. ಸೊ ರೈನ್ ಅನ್ನೋದು ಬೇಸ್ ಫಾರ್ಮಲ್ಲೇ ಉಳಿತದೆ. ಬೇಸ್ ಫಾರ್ಮನ್ನೇ ಉಳಿಬೇಕು ಅದು. ಓಕೆ, ರೈನ್ಡ್ ಅಂತ ಬರೋಲ್ಲ. ಅರ್ಥ ಆಯ್ತಲ್ಲ? ರೈನ್ ಅದು ಬೇಸ್ ಫಾರ್ಮ್. ಆಲ್ರೆಡಿ ಕ್ಯಾರಿಸ್ ಡಿಡ್ ಬಂದಿದೆ, ಸೊ ರೈನ್ ಅಷ್ಟೇ. ಇನ್ನೊಂದು ಏನಪ್ಪ ಅಂದರೆ ಡಬಲ್ ಪಾಸ್ಟ್ ಟೆನ್ಸನ್ನು ಯೂಸ್ ಮಾಡೋಂಗಿಲ್ಲ. ಡಿಡ್ ರೈನ್ಡ್ ಬರೋಲ್ಲ, ಅದು ಡಬಲ್ ಪಾಸ್ಟ್ ಟೆನ್ಸ್ ಆಗ್ತದೆ. ಆಲ್ರೆಡಿ ಕ್ಯಾರಿಸ್ ದ ಪಾಸ್ಟ್ ಟೆನ್ಸ್. ಓಕೆ, ಫೋರ್ತ್ ಒನ್ ನೋಡೋಣ. ಜಿಮ್ನಾಸ್ಟಿಕ್ಸ್ ಡ್ಯಾಶ್ ಮೈ ಫೇವ್ರೆಟ್ ಸ್ಪೋರ್ಟ್ಸ್. ಜಿಮ್ನಾಸ್ಟಿಕ್ಸ್ ಈಸ್ ಮೈ ಫೇವ್ರೆಟ್ ಸ್ಪೋರ್ಟ್. ಜಿಮ್ನಾಸ್ಟಿಕ್ಸ್ am my favorite sports. Gymnastics are my favorite sport. Gymnastics were my favorite sport. ಯಾವುದು ಇಲ್ಲಿ? ಈಸ್, ಆಮ್, ಆರ್, ವರ್. ಓಕೆ, ನೋಡೋಣ. ಸೆಂಟೆನ್ಸ್ ನೋಡಿ ಇನ್ನೊಮ್ಮೆ. ಜಿಮ್ನಾಸ್ಟಿಕ್ಸ್ ಡ್ಯಾಶ್ ಮೈ ಫೇವ್ರೆಟ್ ಸ್ಪೋರ್ಟ್. ಸ್ಟೆಪ್ 1, ಸಬ್ಜೆಕ್ಟನ್ನು ಅನಾಲಿಸಿಸ್ ಮಾಡಿ. ಫಸ್ಟ್ ಸಬ್ಜೆಕ್ಟ್ ಯಾವುದಿಲ್ಲಿ? ಜಿಮ್ನಾಸ್ಟಿಕ್ಸ್. ನೋಡಿ, ಜಿಮ್ನಾಸ್ಟಿಕ್ಸ್ ಎಂಡ್ಸ್ ವಿತ್ ಎಸ್, ಬಟ್ ಇಟ್ ಈಸ್ ದ ನೇಮ್ ಆಫ್ ಎ ಸ್ಪೋರ್ಟ್. ಅರ್ಥ ಆಯ್ತಲ್ಲ? ಜಿಮ್ನಾಸ್ಟಿಕ್ಸ್ ಅಂದ ತಕ್ಷಣ ನಿಮ್ಗೆ ಏನಾಗುತ್ತೆ? ಎಸ್ ಬಂದ್ಬಿಡುತ್ತೆ. ಆಕ್ರಿ ಪ್ಲೂರಲ್ಗೆ ಯಂತ್ರ. ನೋ, ಇಲ್ಲ. ಜಿಮ್ನಾಸ್ಟಿಕ್ಸ್ ಎಂಡ್ಸ್ ವಿತ್ ಎಸ್, ಬಟ್ ಇಟ್ ಈಸ್ ದ ನೇಮ್ ಆಫ್ ಎ ಸ್ಪೋರ್ಟ್ಸ್. ಇದು ಒಂದು ಗೇಮ್ ಅಥವಾ ಸ್ಪೋರ್ಟ್ಸ್ನ ಹೆಸರು. ಎಸ್ ಇಂದ ಎಂಡ್ ಆಗಿದೆ, ಹಾಗಂತ ಪ್ಲೂರಲ್ ಅಂತ ಕನ್ಸಿಡರ್ ಮಾಡಬೇಡಿ ದಯವಿಟ್ಟು. ಇನ್ ಇಂಗ್ಲೀಷ್ ನೇಮ್ಸ್ ಆಫ್ ಸಬ್ಜೆಕ್ಟ್ಸ್ ಆಫ್ ಸ್ಟಡಿ. ನೋಡಿ, ಸಬ್ಜೆಕ್ಟ್ಸ್ ನಾವು ಅಧ್ಯಯನ ಮಾಡ್ತೀವಲ್ಲ, ಸಬ್ಜೆಕ್ಟ್ಸ್ ಅವುಗಳು ಗೇಮ್ಸ್ ಹೆಸರು. ಆ್ಯಕ್ಟಿವಿಟೀಸ್ ಎಂಡಿಂಗ್ ಇನ್ ಎಸ್. ನೋಡಿ, ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಅಥ್ಲೆಟಿಕ್ಸ್, ಜಿಮ್ನಾಸ್ಟಿಕ್ಸ್ ಇವೆಲ್ಲವೂ ಎಸ್ಸಿಂದ ಎಂಡ್ ಆಗಿದ್ದಾವೆ. ಆರ್ ಟ್ರೀಟೆಡ್ ಆ್ಯಸ್ ಸಿಂಗ್ಯುಲರ್. ಎಸ್ಸಿಂದ ಎಂಡ್ ಆದರೂ ಕೂಡ ಈ ಸಬ್ಜೆಕ್ಟ್ಗಳು ಮತ್ತು ಸ್ಪೋರ್ಟ್ಸ್ ನೇಮ್ಸ್ಗಳನ್ನ ಎಸ್ಸಿಂದ ಎಂಡ್ ಆಗಿದ್ದರೂ ಕೂಡ ಅವುಗಳನ್ನು ಸಿಂಗ್ಯುಲರ್ ಅಂತಲೇ ರೆಫರ್ ಮಾಡಬೇಕು, ಟ್ರೀಟ್ ಮಾಡಬೇಕು. ವ್ಯಾನ್ ರೆಫರಿಂಗ್ ಟು ದ ಆ್ಯಕ್ಟಿವಿಟಿ ಇಟ್ ಸೆಲ್ಫ್ ಸಿಂಗ್ಯುಲರ್. ಓಕೆ, ಸ್ಟೆಪ್
ಟು ನೋಡಿ, ಫಸ್ಟು ಸಬ್ಜೆಕ್ಟನ್ನು ಅನಲೈಸ್ ಮಾಡಬೇಕು. ಎಸ್ ಇದೆ, ಅದು ಪ್ಲೂರಲ್ ಅಂತ ಕನ್ಸಿಡರ್ ಮಾಡಿಬಿಡ್ರಿ, ಅದು ಯಾವುದು ಅಂತ ನೋಡ್ರಿ, ಅನಲೈಸ್ ಮಾಡಿ. ಸಬ್ಜೆಕ್ಟ್ ಹೆಸರು, ಸ್ಪೋರ್ಟ್ಸ್ ಹೆಸರು ಏನಿದೆ ನೋಡಿ. ಓಕೆ, ನೆಕ್ಸ್ಟ್ ಸ್ಟೆಪ್ 2 ನೋಡಿ, ಚೂಸ್ ದ ಕರೆಕ್ಟ್ ವರ್ಬ್ ಫಾರ್ಮ್. ಈಗ ವರ್ಬ್ ಫಾರ್ಮನ್ನು ಕರೆಕ್ಟ್ ಮಾಡಬೇಕು, ನೀವು ಚೂಸ್ ಮಾಡಬೇಕು. ಸಿನ್ಸ್ ದ ಸಬ್ಜೆಕ್ಟ್ ಈಸ್ ಸಿಂಗ್ಯುಲರ್ ಇನ್ ಮೀನಿಂಗ್. ನೋಡಿ, ಸಬ್ಜೆಕ್ಟ್ ಸಿಂಗ್ಯುಲರ್ ಇನ್ ಮೀನಿಂಗ್. ನೀವು ಎಸ್ ಇದೆ ಪ್ಲೂರಲ್ಲು ಅಂದ್ಕೋಬೇಡಿ. ಸಬ್ಜೆಕ್ಟ್ ಸ್ಟಡಿ ಮಾಡುವಂಥ ವಿಷಯಗಳ ಹೆಸರು ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಅಥ್ಲೆಟಿಕ್ಸ್, ಜಿಮ್ನಾಸ್ಟಿಕ್ಸ್, ಅದು ಸಿಂಗ್ಯುಲರೇ. ದ ಸಿಂಗ್ಯುಲರ್ ವರ್ಬ್ ಶುಡ್ ಬಿ ಯೂಸ್ಡ್. ವರ್ಬ್ ಯಾವ್ದು ಬಳಸಬೇಕು? ಸಿಂಗ್ಯುಲರ್ ವರ್ಬ್ ಬಳಸಬೇಕು. ಆಮೇಲೆ ಎಸ್ ಇದೆ ಪ್ಲೂರಲ್ ವರ್ಬ್ ಹಾಕ್ರಿ ಅಂತ ಹಾಕ್ಬಾರ್ದು. ಅಲ್ಲಿ ಕೂಡ ಇಲ್ಲಿ ಸಬ್ಜೆಕ್ಟ್ ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡಿದ್ಮೇಲೆ ವರ್ಬ್ ಯಾವ್ದು ಬರ್ತದೆ? ಸಿಂಗ್ಯುಲರ್ ವರ್ಬ್ ಬರ್ತದೆ. ಅರ್ಥ ಆಯ್ತಲ್ಲ? ಸ್ಟೆಪ್ 3 ನೋಡೋಣ. ಚೆಕ್ ಈಚ್ ಆಪ್ಷನನ್ನು ಚೆಕ್ ಮಾಡೋಣ. ಈ ಸಿಂಗ್ಯುಲರ್ ವರ್ಬ್ ಯಾವುದಪ್ಪ? ಈಸ್. ಸಿಂಗ್ಯುಲರ್ ವರ್ಬ್ ಕರೆಕ್ಟ್ ಫಾರ್ಮ್ ಏನು? ಜಿಮ್ನಾಸ್ಟಿಕ್ಸ್ ಅಂದರೆ ಅದಕ್ಕೆ ಗೇಮ್ ಹೆಸರು ಅಥವಾ ಸ್ಪೋರ್ಟ್ಸ್ ಹೆಸರು. ಅರ್ಥ ಆಯ್ತಲ್ಲ? ಹಾಗಾಗಿ ಈಸೇ ಬರ್ತದೆ. ಜಿಮ್ನಾಸ್ಟಿಕ್ಸ್ ಈಸ್ ಮೈ ಫೇವ್ರಿಟ್ ಸ್ಪೋರ್ಟ್. ಆ್ಯಸ್ ಎ ಸ್ಪೋರ್ಟ್, ಜಿಮ್ನಾಸ್ಟಿಕ್ ಆಮ್ ಯೂಸ್ಡ್ ಓನ್ಲಿ ವಿತ್ ಐ. ಆಮ್ ಈಸ್ ಯೂಸ್ಡ್ ಓನ್ಲಿ ವಿತ್ ಐ. ಐ ಆಮ್ ದ ಪೊಲೀಸ್. ಐ ಆಮ್. ಓಕೆ. ಆರ್ ಪ್ಲೂರಲ್ ವರ್ಬ್ ನಿಮಗೆಲ್ಲ ಗೊತ್ತಿದೆ. ವಿ ಆರ್, ದೇ ಆರ್, ಪ್ಲೂರಲ್ ವರ್ಬ್. ಇಟ್ಸ್ ಇನ್ಕರೆಕ್ಟ್. ಇದು ಪಾಸ್ಟ್ ಟೆನ್ಸ್, ಪ್ಲೂರಲ್ ಫಾರ್ಮ್. ಪಾಸ್ಟ್ ಟೆನ್ಸ್ ಪ್ಲೂರಲ್ ಫಾರ್ಮ್. ಸೆಂಟೆನ್ಸ್ ಈಸ್ ಇನ್ ಪ್ರೆಸೆಂಟ್ ಟೆನ್ಸ್. ಓಕೆ, ಬಟ್ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಸೆಂಟೆನ್ಸ್ ಈಸ್ ಇನ್ ಪ್ರೆಸೆಂಟ್. ಸೊ ಕರೆಕ್ಟ್ ಆನ್ಸರ್ ಯಾವುದು? ಜಿಮ್ನಾಸ್ಟಿಕ್ಸ್ ಈಸ್ ಮೈ ಫೇವ್ರೆಟ್ ಸ್ಪೋರ್ಟ್. ಜಿಮ್ನಾಸ್ಟಿಕ್ಸ್ ಈಸ್ ಮೈ ಫೇವ್ರೆಟ್ ಸ್ಪೋರ್ಟ್ಸ್. ಓಕೆ, even though gymnastics looks plural, it refers to one activity. So we use a singular verb. ಅರ್ಥ ಆಯಿತು ಅಂದ್ಕೊತೀನಿ. ಜಿಮ್ನಾಸ್ಟಿಕ್ಸ್ ಅನ್ನೋದು ನೋಡಿದ್ರೆ ಪ್ಲೂರಲ್ ಅಂದ್ಕೋಬೇಡ್ರಿ, ಯಾಕೆಂದರೆ ಇಟ್ ರೆಫರ್ಸ್ ಒನ್ ಆ್ಯಕ್ಟಿವಿಟಿಗೆ ರೆಫರ್ ಮಾಡುತ್ತೆ. ಸೊ ವಿ ಯೂಸ್ ಅ ಸಿಂಗ್ಯುಲರ್ ವರ್ಬ್. ಅರ್ಥ ಆಯಿತು ಅಂದ್ಕೊತೀನಿ. ಓಕೆ, ನೆಕ್ಸ್ಟ್ ಕಮ್ ಟು ದಿ ನೆಕ್ಸ್ಟ್ ಕ್ವಶನ್. ದಿ ವುಮೆನ್ ಡ್ಯಾಶ್ ಲಿವ್ಸ್ ನೆಕ್ಸ್ಟ್ ಡೋರ್ ಈಸ್ ಎ ಡಾಕ್ಟರ್. ದ ವುಮೆನ್ dash lives next door is a doctor. ನೋಡಿ, ಆಪ್ಷನ್ which, who, whom, that. The woman which lives next door is a doctor. The woman who lives next door is a doctor. The woman whom lives next door is a doctor. The woman that lives next door is a doctor. ಓಕೆ, ಚೆಕ್ ಮಾಡೋಣ ಬನ್ನಿ. ಸೆಂಟೆನ್ಸ್ ನೋಡಿ, the woman dash lives next door is a doctor. Okay, step 1, identify the grammar point. The blank is introducing extra information about the woman. Yes, ಅಲ್ವಾ? ಬ್ಲಾಂಕ್ ಏನಿದೆ, ಆ ವಿಮೆನ್ ಬಗ್ಗೆ ಎಕ್ಸ್ಟ್ರಾ ಇಂಟ್ರೊಡಕ್ಷನ್ ಕೊಡ್ತಿದೆ. ದ ವುಮೆನ್ ಅಂದಿದ್ರೆ ಅರ್ಥ ಆಗೋದು, ಬಟ್ ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕು ಅಂದರೆ ಯಾವ್ದು? ದ ವುಮೆನ್, ಅವಳ ಬಗ್ಗೆ. ದಿಸ್ ಈಸ್ ಎ ರಿಲೇಟಿವ್ ಕ್ಲಾಸ್ ಅಂತ ಕರಿತೀವಿ. ಎಕ್ಸ್ಟ್ರಾ ಇನ್ಫಾರ್ಮೇಷನ್ನ ಆ್ಯಡ್ ಮಾಡಬೇಕು ಆ ವುಮೆನ್ ಬಗ್ಗೆ ಅಂದರೆ ಅಲ್ಲಿ ಒಂದು ಬ್ಲಾಂಕಲ್ಲಿ ಯೂಸ್ ಮಾಡ್ತೀವಲ್ಲ ಆ ವರ್ಡ್ಗೆ ದಿಸ್ ಈಸ್ ಯೂಸ್ ಮಾಡಿದರೆ ಇದು ರಿಲೇಟಿವ್ ಕ್ಲಾಸ್ ಆಗ್ತದೆ. ನೋಡೋಣ. ದ ಕರೆಕ್ಟ್ ರಿಲೇಟಿವ್ ಪ್ರೊನೌನ್ ಡಿಪೆಂಡ್ಸ್ ಆನ್ ದ ಕರೆಕ್ಟ್ ರಿಲೇಟಿವ್ ಪ್ರೊನೌನ್. ಇಲ್ಲಿ ರಿಲೇಟಿವ್ ಪ್ರೊನೌನ್ ಯಾವುದನ್ನು ಬಳಸಬೇಕು ನಾವು, ಅದು ಹೇಗೆ ಡಿಪೆಂಡ್ಸ್ ಯಾವುದ್ರ ಮೇಲೆ ಆಗ್ತದೆ? ಆನ್ ವೆದರ್ ವಿ ಆರ್ ರೆಫರಿಂಗ್ ಟು ಎ ಪರ್ಸನ್, ಒಬ್ಬ ವ್ಯಕ್ತಿಗೆ ಬಳಸ್ತಾ ಇದ್ದೀವ. ಇಲ್ಲಿ ಯಾರು? ದ ವುಮೆನ್, ಪರ್ಸನ್, ರೈಟ್ನಾ? ಅಥವಾ ಒಂದು ವಸ್ತುವಿಗೆ ಬರ್ತಿದ್ದ. ದ ಸ್ಟೋನ್ ಅಂತ ಇತ್ತು ಅಂದ್ಕೊಳ್ರಿ, ಒಂದು ಕಲ್ಲು, ಅದು ಥಿಂಗ್ ಆಗ್ತಿತ್ತು. ಆರ್ ಎ ಪ್ಲೇಸ್, ದ ಬ್ಯಾಂಗ್ಳೂರ್ ಅಂತ ಬಳಸಿದ್ವಿ ಅಂತ ಅದು ಪ್ಲೇಸ್ ಆಗೋದು. ಇಲ್ಲಿ ವ್ಯಕ್ತಿ, ವಸ್ತುನ, ಸ್ಥಳನ ನೀವು ಕನ್ಫರ್ಮ್ ಮಾಡ್ಕೊ ಫಸ್ಟು. ಸ್ಟೆಪ್ 2, ರೂಲ್ ಫಾರ್ ಪೀಪಲ್ ಇನ್ ರಿಲೇಟಿವ್ ಕ್ಲಾಸ್. ಪೀಪಲ್ ಆಗಿದ್ದರೆ ಏನು ಬಳಸ್ತೀವಿ? ಫಾರ್ ಪೀಪಲ್ ಆಸ್ ಸಬ್ಜೆಕ್ಟ್ ಯೂಸ್ ಹೂ ಆರ್ ದ್ಯಾಟ್. ಅರ್ಥ ಆಯ್ತಲ್ಲ? ಪೀಪಲ್ಗೆ ರಿಲೇಟಿವ್ ಕ್ಲಾಸಲ್ಲಿ ನಾವೇನು ಬಳಸ್ತೀವಿ? ಹೂ ಅಥವಾ ದ್ಯಾಟ್. ಅರ್ಥ ಆಯಿತು ಅಂದ್ಕೊತೀನಿ. ಹೂ ಈಸ್ ಮೋರ್ ಕಾಮನ್ ಇನ್ ಫಾರ್ಮಲ್ ಇಂಗ್ಲೀಷ್ ವೆನ್ ದ ರಿಲೇಟಿವ್ ಪ್ರೊನೌನ್ ಈಸ್ ದ ಸಬ್ಜೆಕ್ಟ್ ಆಫ್ ದಿ ಕ್ಲಾಸ್. ಹೂ ಈಸ್ ಮೋರ್ ಕಾಮನ್ ಇನ್ ಅ ಫಾರ್ಮಲ್ ಇಂಗ್ಲೀಷ್ ವೆನ್ ದ ರಿಲೇಟಿವ್ ಪ್ರೊನೌನ್ ಈಸ್ ದ ಸಬ್ಜೆಕ್ಟ್ ಆಫ್ ದ ಕ್ಲಾಸ್. ಹೂ. ಓಕೆ, ಸ್ಟೆಪ್ 3, ಚೆಕ್ ಈಚ್ ಆಪ್ಷನ್. ವಿಚ್ ಯೂಸ್ಡ್ ಫಾರ್ ಥಿಂಗ್ಸ್. ಯಾವುದು? ಮನುಷ್ಯನಿಗೆ ಯಾರನ್ನ ಯಾವುದಾದ್ರೂ ಅಂತ ಕರಿತ್ವಾ? ಯಾವುದು ಅಂತ ಕರಿತ್ವಾ? ಇಲ್ಲ. ಪ್ರಾಣಿ ಕರಿತೀವಿ. ಯಾವುದು ಪ್ರಾಣಿ? ಅದು ಅನಿಮಲ್, ಟೈಗರ್ ಅಂತ ಕರಿತೀವಿ, ಹೌದಲ್ವಾ? ವಿಚ್ ಅಂದರೆ ಯಾವುದು? ಯೂಸ್ಡ್ ಫಾರ್ ಥಿಂಗ್ಸ್ ಆ್ಯಂಡ್ ಅನಿಮಲ್ಸ್. ನೆನ್ಪಿಟ್ಕೋಬೇಕು. ವಿಚ್ ಅಂತ ಯಾವುದಕ್ಕೆ ಬಳಸ್ತೀವಿ? ಥಿಂಗ್ಸ್ಗೆ, ಅನಿಮಲ್ಸ್ಗೆ, ನಾಟ್ ಫಾರ್ ಪೀಪಲ್ ಎಸ್ ಸಬ್ಜೆಕ್ಟ್ಸ್.
ವ್ಯಕ್ತಿಗೆ ಬಳಸಲ್ಲ. ಯಾವುದು ಅದು ಅಂತ, ಯಾರು ಅಂತ ಬಳಸ್ತೀವಿ. ಈಗ ಉತ್ತರ ನಿಮಗೆ ಗೊತ್ತಾಗಿರಬೇಕು. ಯಾವುದು ಅಂದರೆ ಯಾವುದಕ್ಕೆ ಬಳಸ್ತೀವಿ, ಯಾರು ಅಂದರೆ ಯಾವುದಕ್ಕೆ ಬಳಸ್ತೀವಿ. ಪೀಪಲ್ ಆ್ಯಸ್ ಎ ಸಬ್ಜೆಕ್ಟ್, ನಾಟ್ ಫಾರ್ ಪೀಪಲ್ ಆ್ಯಸ್ ಎ ಸಬ್ಜೆಕ್ಟ್. ಯೂಸ್ಡ್ ಫಾರ್ ಥಿಂಗ್ಸ್ ಆ್ಯಂಡ್ ಅನಿಮಲ್ಸ್. ವಿಚ್ಚನ್ನು ಯಾವುದಕ್ಕೆ ಬಳಸ್ತೀವಿ, ವಸ್ತುವಿಗೆ, ಪ್ರಾಣಿಗಳಿಗೆ. ಹೂ ಯಾರು ಅಂತ ಯಾವುದಕ್ಕೆ ಬಳಸ್ತೀವಿ, ವ್ಯಕ್ತಿಗೆ. ಕರೆಕ್ಟ್ ಫಾರ್ ಎ ಪರ್ಸನ್ ಆ್ಯಸ್ ಸಬ್ಜೆಕ್ಟ್. ವ್ಯಕ್ತಿಗೆ ಬಳಸ್ತೀವಿ ಹೂ ಅಂತ. ಅಂದರೆ ರೈಟ್ ಆನ್ಸರ್ ಹೂ ಬರ್ತದೆ ಇಲ್ಲಿ. ನೋಡೋಣ, ಹೂಮ್ ಅಂತ ಯಾರಿಗೆ ಬಳಸ್ತೀವಿ, ಹೂಮ್ ಯೂಸ್ಡ್ ಫಾರ್ ಪೀಪಲ್ ಆ್ಯಸ್ ದ ಆಬ್ಜೆಕ್ಟ್. ಅಲ್ಲಿ ಪೀಪಲ್ಲು ಆಬ್ಜೆಕ್ಟ್ ಆಗಿ, ಇಲ್ಲಿ ಸಬ್ಜೆಕ್ಟ್ ಆಗಿದ್ದರೆ ಹೂ ಅಂತ ಬಳಸ್ತೀವಿ, ಆಬ್ಜೆಕ್ಟ್ ಆಗಿದ್ದರೆ ಹೂಮ್ ಅಂತ ಬಳಸ್ತೀವಿ. ಆಫ್ ದ ಕ್ಲಾಸ್, ನಾಟ್ ಸಬ್ಜೆಕ್ಟ್. ಸಬ್ಜೆಕ್ಟ್ ಆಗಿದ್ದರೆ ಹೂ, ಆಬ್ಜೆಕ್ಟ್ ಆಗಿದ್ದರೆ ಹೂಮ್. ಅರ್ಥ ಆಯಿತು ಅನ್ಕೊಂಡು. ಇಲ್ಲಿ ದ ವುಮೆನ್ ಸಬ್ಜೆಕ್ಟ್ ಆಗಿದೆ, ಸೊ ಹೂನ ಬಳಸಬೇಕು. ಆಬ್ಜೆಕ್ಟ್ ಆಗಿದ್ದರೆ ಹೂಮ್ ಅಂತ ಬಳಸ್ಬೋದಿತ್ತು. ದಟ್ ಪಾಸಿಬಲ್ ಇನ್ ಸ್ಪೋಕನ್ ಇಂಗ್ಲೀಷ್ ಬಟ್ ಲೆಸ್. ಅರ್ಥ ಆಯ್ತಲ್ಲ, ಸ್ಪೋಕನ್ ಇಂಗ್ಲೀಷಲ್ಲಿ ಬರ್ತದೆ, ಬಟ್ ಇಲ್ಲಿ ಲೆಸ್ ಇನ್ ರಿಟರ್ನ್. ಓಕೆ, ಫಾರ್ಮಲ್. ಹಿಯರ್ ಹೂ ಈಸ್ ದ ಬೆಸ್ಟ್ ಚಾಯ್ಸ್ ಇನ್ ಫಾರ್ಮಲ್ ಎಕ್ಸಾಮ್ ಕಾಂಟೆಕ್ಸ್ಟ್. ಓಕೆ, ನೋಡಿ ಇಲ್ಲಿ ಈ ರೀತಿಯಾಗಿ ಕರೆಕ್ಟ್ ಆನ್ಸರ್ ಹೂ, ಫುಲ್ ಸೆಂಡ್. ದ ವುಮೆನ್ ಹೂ ಲೀವ್ಸ್ ನೆಕ್ಸ್ಟ್ ಡೋರ್ ಈಸ್ ಎ ಡಾಕ್ಟರ್. ದ ವುಮೆನ್, ನಮ್ಮ ಮನೆ ಪಕ್ಕ ಯಾರು ವಾಸ ಮಾಡ್ತಾರೋ ಅವರು ಡಾಕ್ಟರ್. ಆ ಮಹಿಳೆ ಡಾಕ್ಟರ್ ಅಂತ ಹೇಳ್ತಾರೆ. ಎಕ್ಸ್ಪ್ಲನೇಷನ್, ಹೂ ಈಸ್ ದ ಸಬ್ಜೆಕ್ಟ್ ಆಫ್ ದ ವರ್ಬ್ ಲೀವ್ಸ್. ಓಕೆ, ಇಷ್ಟು ಅರ್ಥ ಆಗಿದೆ ಅಂದ್ಕೊತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಯು ಆರ್ ನಾಟ್ ಅಫ್ರೈಡ್ ಆಫ್ ಸ್ನೇಕ್ಸ್. ಯು ಆರ್ ನಾಟ್ ಅಫ್ರೈಡ್ ಆಫ್ ಸ್ನೇಕ್ಸ್. ಅರಂಟ್ ಯು, ವರ್ ಯು, ವರಂಟ್ ಯು, ಆರ್ ಯು. ಇದು ಕ್ವಶನ್ ಟ್ಯಾಗ್ ಇದೆ ನೋಡಿ. ಓಕೆ, ಯು ಆರ್ ನಾಟ್, ಯು ಆರಂಟ್ ಅಫ್ರೈಡ್ ಆಫ್ ಸ್ನೇಕ್ಸ್. ಓಕೆ, ಯು ಆರಂಟ್. ಸೆಂಟೆನ್ಸ್ ನೋಡೋಣ. ಯು ಆರಂಟ್ ಅಫ್ರೈಡ್ ಆಫ್ ಸ್ನೇಕ್ಸ್. ಓಕೆ, ಸ್ಟೆಪ್ 1 ನೋಡಿ, ಐಡೆಂಟಿಫೈ ದ ಗ್ರಾಮರ್ ಪಾಯಿಂಟ್. ಫಸ್ಟ್ ನೀವು ಏನು ಮಾಡಬೇಕು, ಗ್ರಾಮರ್ ಪಾಯಿಂಟನ್ನು ಐಡೆಂಟಿಫೈ ಮಾಡಬೇಕು. ದಿಸ್ ಈಸ್ ದ ಕ್ವಶನ್ ಟ್ಯಾಗ್. ಇದು ಕ್ವಶನ್ ಟ್ಯಾಗ್ ಅಂತ ಗೊತ್ತಾಯ್ತು ನಿಮಗೆ. ಕ್ವಶನ್ ಟ್ಯಾಗ್ ಅಂತ ಗೊತ್ತಾದ್ಮೇಲೆ ನೀವೇನು ಮಾಡಬೇಕು, ಕ್ವಶನ್ ಟ್ಯಾಗ್ಸ್ ಆರ್ ಶಾರ್ಟ್ ಕ್ವಶನ್ಸ್. ಅದನ್ನು ಶಾರ್ಟನ್ ಮಾಡಬೇಕು ಅಟ್ ದಿ ಎಂಡ್ ಆಫ್ ಎ ಸ್ಟೇಟ್ಮೆಂಟ್. ಎಂಡ್ ಆಫ್ ಎ ಸ್ಟೇಟ್ಮೆಂಟ್ ಶಾರ್ಟ್ ಮಾಡಬೇಕು. ಅರ್ಥ ಆಯ್ತಲ್ಲ. ರೂಲ್ಸ್ ಏನಿದೆ, ಇಫ್ ದ ಸ್ಟೇಟ್ಮೆಂಟ್ ಈಸ್ ನೆಗೆಟಿವ್ ದ ಟ್ಯಾಗ್ ಮಸ್ಟ್ ಬಿ ಪಾಸಿಟಿವ್. ಸ್ಟೇಟ್ಮೆಂಟು ನೆಗೆಟಿವ್ ಇದ್ದರೆ ಕ್ವಶನ್ ಟ್ಯಾಗ್ ಪಾಸಿಟಿವ್ ಮಾಡಬೇಕು. ಅದೇ ರೀತಿ ಸ್ಟೇಟ್ಮೆಂಟು ಪಾಸಿಟಿವ್ ಇದ್ದರೆ ಟ್ಯಾಗ್ ಏನಾಗುತ್ತೆ, ನೆಗೆಟಿವ್ ಆಗ್ತದೆ. ವೈಸ್ ವರ್ಸ, ಅಪೋಸಿಟ್ ಆಗ್ತದೆ. ನೋಡಿ ಇಲ್ಲಿ ಸ್ಟೆಪ್ 2, ಡಿಟರ್ಮೈನ್ ದ ಟೆನ್ಸ್ ಆ್ಯಂಡ್ ಹೆಲ್ಪಿಂಗ್ ವರ್ಬ್. ಯು ಆರಂಟ್ ಅಫ್ರೈಡ್ ಆಫ್ ಸ್ನೇಕ್ಸ್. ಪ್ರೆಸೆಂಟ್ ಟೆನ್ಸ್ ಇದೆ. ಆರಂಟ್ ಅಂದರೆ, ಆರ್ ಅಂದರೆ ಪ್ರೆಸೆಂಟ್ ಟೆನ್ಸ್. ನೆಗೆಟಿವ್ ಇದೆ, ಆರ್ ನಾಟ್ ಇದೆ. ಬರೀ ಆರ್ ಇದ್ದಿದ್ರೆ ಪ್ರೆಸೆಂಟ್ ಟೆನ್ಸ್ ಪಾಸಿಟಿವ್ ಆಗೋದು. ಇಲ್ಲಿ ಆರ್ ನಾಟ್ ಇದೆ, ಆ ನಾಟ್ ನೆಗೆಟಿವ್, ಪ್ರೆಸೆಂಟ್ ಟೆನ್ಸ್ ಇದೆ. ಆರ್ ಹೆಲ್ಪಿಂಗ್ ವರ್ಬು ಆರ್ ನಾಟ್. ಅರ್ಥ ಆಯ್ತಲ್ಲ. ಪಾಸಿಟಿವ್ ಫಾರ್ಮ್ ಏನು, ಆರ್ ಯು. ಅರ್ಥ ಆಯ್ತಲ್ಲ. ಅರಂಟ್ ಇದ್ರೆ ಆರ್ ಯು. ಓಕೆ, ಸೊ ಸ್ಟೆಪ್ 3 ಚೆಕ್ ಮಾಡೋಣ. ಈಚ್ ಆಪ್ಷನ್ ಮಾಡೋಣ. ಅರಂಟ್ ಯು, ಸೇಮ್ ಪೊಲ್ಯಾರಿಟಿ ಎಸ್ ಸ್ಟೇಟ್ಮೆಂಟ್. ನೆಗೆಟಿವ್ ಪ್ಲಸ್ ನೆಗೆಟಿವ್, ಇಟ್ ಈಸ್ ಇನ್ಕರೆಕ್ಟ್. ನಾನು ಹೇಳಿದೆ ಸ್ಟೇಟ್ಮೆಂಟ್ ನೆಗೆಟಿವ್ ಇದ್ದರೆ ಟ್ಯಾಗ್ ಪಾಸಿಟಿವ್ ಆಗುತ್ತೆ, ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ದರೆ ಟ್ಯಾಗ್ ನೆಗೆಟಿವ್ ಆಗುತ್ತೆ ಅಂತ. ಇಲ್ಲಿ ಅರಂಟ್ ಯು ಅನ್ನೋದು ನೆಗೆಟಿವ್ ಪ್ಲಸ್ ನೆಗೆಟಿವ್, ಇಟ್ ಈಸ್ ಇನ್ಕರೆಕ್ಟ್. ಡೈರೆಕ್ಟ್ಲಿ ಸೇಮ್. ಓಕೆ, ನೆಕ್ಸ್ಟ್ ವರ್ ಯು. ಇಲ್ಲಿ ನೋಡಿ ಸ್ಟೇಟ್ಮೆಂಟಲ್ಲಿ ಏನು, ಯಾವ ಟೆನ್ಸ್ ಇದೆ, ಪ್ರೆಸೆಂಟ್ ಟೆನ್ಸ್ ಇದೆ. ಬಟ್ ವರ್ ಯಾವುದು, ಪಾಸ್ಟ್ ಟೆನ್ಸ್. ಬಟ್ ಸ್ಟೇಟ್ಮೆಂಟ್ ಈಸ್ ಇನ್ ಪ್ರೆಸೆಂಟ್ ಟೆನ್ಸ್, ಸೊ ಇಟ್ ಈಸ್ ನಾಟ್ ದ ರೈಟ್ ಆಪ್ಷನ್. ವರಂಟ್ ಯು ನೋಡಿ, ಪಾಸ್ಟ್ ಟೆನ್ಸ್ ಇದೆ, ನೆಗೆಟಿವ್ ಇದೆ, ಇನ್ಕರೆಕ್ಟ್. ಪಾಸ್ಟ್ ಟೆನ್ಸ್ ವರ್ ಅನ್ನೋದೇ ಅದು ಪಾಸ್ಟ್ ಟೆನ್ಸ್. ನಮಗೆ ಸ್ಟೇಟ್ಮೆಂಟ್ಸ್ ಏನಿದೆ, ಪ್ರೆಸೆಂಟ್ ಟೆನ್ಸಲ್ಲಿದೆ, ಸೊ ನೆಗೆಟಿವ್, ಇನ್ಕರೆಕ್ಟ್. ನೋಡಿ ಆರ್ ಯು, ನೋಡಿ ಅಲ್ಲಿ ಪ್ರೆಸೆಂಟ್ ಟೆನ್ಸ್ ನೆಗೆಟಿವ್, ಸೊ ಪ್ರೆಸೆಂಟ್ ಟೆನ್ಸ್ ಪಾಸಿಟಿವ್ ಫಾರ್ಮಲ್, ಪಾಸಿಟಿವ್ ಟ್ಯಾಗ್ ಫಾರ್ ನೆಗೆಟಿವ್ ಸ್ಟೇಟ್ಮೆಂಟ್, ಪ್ರೆಸೆಂಟ್ ಟೆನ್ಸ್. ಅರ್ಥ ಆಯ್ತಲ್ಲ. ಆರ್ ಯು. ಓಕೆ, ಕರೆಕ್ಟ್ ಆನ್ಸರ್ ಆರ್ ಯು, ಫುಲ್ ಸೆಂಡ್. ಯು ಆರ್ ನಾಟ್ ಅಫ್ರೈಡ್ ಆಫ್ ಸ್ನೇಕ್ಸ್. ಆರ್ ಯು. ಇಷ್ಟು ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದರೆ ನೆಗೆಟಿವ್ ಸ್ಟೇಟ್ಮೆಂಟ್ ಆರ್ ನಾಟ್, ಅರಂಟ್. ಪಾಸಿಟಿವ್ ಟ್ಯಾಗ್ ಏನು ಬರುತ್ತೆ, ಆರ್ ಯು ಬರುತ್ತೆ. ಟ್ಯಾಗ್ ಮಸ್ಟ್ ಮ್ಯಾಚ್ ದಿ ಟೆನ್ಸ್ ಆ್ಯಂಡ್ ಸಬ್ಜೆಕ್ಟ್ ಆಫ್ ಸ್ಟೇಟ್ಮೆಂಟ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 7 ನೋಡೋಣ. ಹಿ ಡ್ಯಾಶ್ ನಾಟ್ ಕಮ್ ಹಿಯರ್ ಅಗೈನ್. ಆಪ್ಷನ್ ನೋಡಿ, ವಿಲ್, ಆರ್, ಈಸ್, ವಾಸ್. ಹಿ ವಿಲ್ ನಾಟ್ ಕಮ್ ಹಿಯರ್ ಅಗೈನ್, ಹಿ ಆರ್ ನಾಟ್ ಕಮ್ ಹಿಯರ್ ಅಗೈನ್, he is not come here again, he was not come here again. ಏನಿದೆ,
ಫಸ್ಟ್ ಸೆಂಟೆನ್ಸ್ ನೋಡೋಣ. ಹಿ ಡ್ಯಾಶ್ ನಾಟ್ ಕಮ್ ಹಿಯರ್ ಅಗೈನ್. ಸ್ಟೆಪ್ 1 ಅಂಡರ್ಸ್ಟ್ಯಾಂಡಿಂಗ್ ದ ಮೀನಿಂಗ್. ದ ಸೆಂಟೆನ್ಸ್ ಟಾಕ್ಸ್ ಅಬೌಟ್ ಫ್ಯೂಚರ್ ಆ್ಯಕ್ಷನ್. ನೋಡಿ ಇಲ್ಲಿ ಈ ಸೆಂಟೆನ್ಸಲ್ಲಿ ಫ್ಯೂಚರ್ ಆ್ಯಕ್ಷನ್ ಬಗ್ಗೆ ಮಾತಾಡ್ತಿದೆ. ನಾಟ್ ಕಮಿಂಗ್ ಅಗೈನ್, ಮತ್ತೆ ಬರೋದಿಲ್ಲ ಅವನು. ಮತ್ತೆ ಅಂದರೆ ಮುಂದಿಂದದು, ಫ್ಯೂಚರನ್ನು ತೋರಿಸ್ತದೆ. ಇನ್ ಇಂಗ್ಲೀಷ್ ಫ್ಯೂಚರ್ ಟೆನ್ಸ್ ಈಸ್ ಆಫನ್ ಫಾರ್ಮ್ಡ್ ಯೂಸಿಂಗ್ ವಿಲ್. ಫ್ಯೂಚರ್ ಟೆನ್ಸಲ್ಲಿ ಇಂಗ್ಲೀಷಲ್ಲಿ ನಾವು ಯಾವತ್ತು ಫ್ಯೂಚರ್ ಟೆನ್ಸನ್ನು ರೆಫರ್ ಮಾಡ್ಬೇಕಾದ್ರೆ ವಿಲ್ಲನ್ನು ಬಳಸ್ತೇವೆ. ಚೆಕ್ ಗ್ರಾಮರ್ ಸ್ಟ್ರಕ್ಚರ್. ಎರಡನೇ ಪಾಯಿಂಟ್ ಏನು? ಗ್ರಾಮರ್ ಸ್ಟ್ರಕ್ಚರ್. ಫ್ಯೂಚರ್ ನೆಗೆಟಿವ್ ಸ್ಟ್ರಕ್ಚರ್ ಇದೆ. ಸಬ್ಜೆಕ್ಟ್ ಪ್ಲಸ್ ವಿಲ್ ನಾಟ್, ವೋಂಟ್. ಆಮೇಲೆ ಬೇಸ್ ವರ್ಬ್ ಬರ್ತದೆ. ಅರ್ಥ ಆಯ್ತಲ್ಲ? ಹಿಯರ್ ಕಮ್ ಈಸ್ ಇನ್ ಬೇಸ್ ಫಾರ್ಮ್. ಕಮ್ ಅನ್ನೋದನ್ನು ಬೇಸ್ ಫಾರ್ಮ್ ಆಫ್ ದ ವರ್ಬ್. ಮ್ಯಾಚಸ್ ವಿತ್ ವಿಲ್ ನಾಟ್. ಚೆಕ್ ಈಚ್ ಆಪ್ಷನ್. ವಿಲ್ ಕರೆಕ್ಟ್, ಯಾಕೆಂದರೆ ಹಿ ವಿಲ್ ನಾಟ್ ಕಮ್ ಹಿಯರ್ ಅಗೈನ್ ಎಕ್ಸ್ಪ್ರೆಸ್ ಎ ಫ್ಯೂಚರ್ ರಿಫ್ಯೂಸಲ್. ಅರ್ಥ ಆಯ್ತಲ್ಲ? ಆರ್ ಬರೋಲ್ಲ, ಯಾಕೆಂದರೆ ಪ್ರೆಸೆಂಟ್ ಟೆನ್ಸ್ ಇದ್ದರೆ ನಾವು ಹೇಳ್ಬೋದು. ಪ್ರೆಸೆಂಟ್ ಟೆನ್ಸ್ ಪ್ಲೂರಲ್ ಫಾರ್ಮ್ ಇದ್ದರೆ ಬಿ ಡಸ್ ನಾಟ್ ಮ್ಯಾಚ್ ಸಬ್ಜೆಕ್ಟ್ ಹಿ ಆರ್ ಅಂತ ಬರೋಲ್ಲ. ಅರ್ಥ ಆಯ್ತಲ್ಲ? ಈಸ್ನು ಬರೋದಿಲ್ಲ. ಪ್ರೆಸೆಂಟ್ ಟೆನ್ಸ್ ಸಿಂಗ್ಯುಲರ್ ಆಫ್ ಬಿ ನಾಟ್ ಕರೆಕ್ಟ್ ವಿತ್ ಕಮ್ ಇನ್ ದಿಸ್ ಸೆನ್ಸ್. ಓಕೆ. ವಾಸ್ ಇದು ಪಾಸ್ಟ್ ಟೆನ್ಸ್ ಆಫ್ ಬಿ ಫಾರ್ಮ್, ಮೀನಿಂಗ್ ವುಡ್ ಬಿ ರಾಂಗ್. ಅರ್ಥ ಆಯ್ತಲ್ಲ? ವಾಸ್ ಪಾಸ್ಟ್ ಟೆನ್ಸ್ ಆಗುತ್ತೆ, ಈಸ್ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ ಸಿಂಗ್ಯುಲರ್ ಇದ್ದಾಗ, ಆರ್ ಪ್ರೆಸೆಂಟ್ ಟೆನ್ಸ್ ಪ್ಲೂರಲ್ ಇದ್ದಾಗ. ಅರ್ಥ ಆಯ್ತಲ್ಲ? ಹಾಗಾಗಿ ಇಲ್ಲಿ ಮ್ಯಾಚ್ ಆಗಲ್ಲ. ಇದು ಫ್ಯೂಚರ್ ಟೆನ್ಸನ್ನು ರೆಫರ್ ಮಾಡೋದ್ರಿಂದ ಹಿ ವಿಲ್ ನಾಟ್ ಕಮ್ ಹಿಯರ್ ಅಗೈನ್. ಓಕೆ. ಸೊ ಕರೆಕ್ಟ್ ಆನ್ಸರ್ ವಿಲ್. ಹಿ ವಿಲ್ ನಾಟ್ ಕಮ್ ಹಿಯರ್ ಅಗೈನ್. ಆ್ಯಕ್ಷನ್ ಈಸ್ ಇನ್ ದ ಫ್ಯೂಚರ್, ಯೂಸ್ ವಿಲ್. ನೆಗೆಟಿವ್ ಫಾರ್ಮ್ ವಿಲ್ ನಾಟ್. ಬೇಸ್ ವರ್ಬ್ ಏನಿರುತ್ತೆ ಅದನ್ನು ಬರೆದ್ಬಿಡೋದು. ಓಕೆ. ನಂತರ 8ನೇ ಪ್ರಶ್ನೆ ನೋಡೋಣ. ಇಫ್ ಐ ಹ್ಯಾಡ್ ಸೀನ್ ಹಿಮ್ ಐ ಡ್ಯಾಶ್ ಗಿವನ್ ಹಿಮ್ ಎ ಲಿಫ್ಟ್. ಇಫ್ ಐ ಹ್ಯಾಡ್ ಸೀನ್ ಹಿಮ್ ಐ ಡ್ಯಾಶ್ ಗಿವನ್ ಹಿಮ್ ಎ ಲಿಫ್ಟ್. ನಾನು ಅವ್ನು ನೋಡಿದರೆ ಅವನಿಗೆ ಲಿಫ್ಟ್ ಕೊಡ್ತಿದ್ದೆ. ನೋಡಿ ಇಲ್ಲಿ ವಿಲ್, ಶಲ್, ವುಡ್ ಹ್ಯಾವ್, ಶುಡ್ ಹ್ಯಾವ್. ನೋಡಿ, ಲೆಟ್ಸ್ ಗೋ ಸ್ಟೆಪ್ ಬೈ ಸ್ಟೆಪ್ಸ್. ಸೆಂಟೆನ್ಸ್ ಏನಿದೆ? ಇಫ್ ಐ ಹ್ಯಾಡ್ ಸೀನ್ ಹಿಮ್ ಐ ಡ್ಯಾಶ್ ಗಿವನ್ ಹಿಮ್ ಎ ಲಿಫ್ಟ್. ಸ್ಟೆಪ್ 1 ನೋಡಿ, ಐಡೆಂಟಿಫೈ ದ ಕಂಡೀಷನಲ್ ಟೈಪ್. ಇಫ್ ಐ ಹ್ಯಾಡ್ ಸೀನ್ ಹಿಮ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇನ್ ದ ಇಫ್ ಕ್ಲಾಸ್. ಇಫ್ ಕ್ಲಾಸ್ ಬಂದಿದೆ ಇಲ್ಲಿ. ಅದು ಯಾವುದು ಗ್ರಾಮರ್ ನೋಡೋಣ. ಪಾಸ್ಟ್ ಪರ್ಫೆಕ್ಟ್. ಇಫ್ ಐ ಹ್ಯಾಡ್ ಸೀನ್, ಹ್ಯಾಡ್ ಪಾಸ್ಟ್ ಪರ್ಫೆಕ್ಟ್, ಸೀನ್ ಹಿಮ್. ಸೊ ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ದಿಸ್ ಈಸ್ ಎ ಥರ್ಡ್ ಕಂಡೀಷನಲ್ ಯೂಸ್ಡ್ ಫಾರ್ ಇಮ್ಯಾಜಿನರಿ ಸಿಚುಯೇಷನ್ಸ್ ಇನ್ ದ ಪಾಸ್ಟ್, ಸಮಥಿಂಗ್ ದ್ಯಾಟ್ ಡಿಡ್ ನಾಟ್ ಹ್ಯಾಪನ್. ಓಕೆ. ಇದು ಇಮ್ಯಾಜಿನರಿ ಕಂಡೀಷನ್ ಥರ್ಡ್ ಕಂಡೀಷನಲ್ಲಿ ಬರ್ತದೆ, ಯೂಸ್ಡ್ ಫಾರ್ ಇಮ್ಯಾಜಿನರಿ ಸಿಚುಯೇಷನಲ್ಲಿ. ಓಕೆ. ಸ್ಟೆಪ್ 2 ರೂಲ್ ಫಾರ್ ಥರ್ಡ್ ಕಂಡೀಷನಲ್ ಸ್ಟ್ರಕ್ಚರ್. ಥರ್ಡ್ ಕಂಡೀಷನಲ್ ರೂಲ್ ಏನು? ಇಫ್ ಪ್ಲಸ್ ಪಾಸ್ಟ್ ಪರ್ಫೆಕ್ಟ್, ವುಡ್ ಹ್ಯಾವ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್. ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಫ್ ಬರ್ತದೆ ಪ್ಲಸ್ ಪಾಸ್ಟ್ ಪರ್ಫೆಕ್ಟ್ ಬರ್ತದೆ, ಅದ್ರ ಜೊತೆ ವುಡ್ ಹ್ಯಾವ್, ಪಾಸ್ಟ್ ಪರ್ಫೆಕ್ಟ್ ವುಡ್ ಹ್ಯಾವ್. ಅರ್ಥ ಆಯ್ತಲ್ಲ? ಪ್ಲಸ್ ಏನು ಬರ್ತದೆ? ಪಾಸ್ಟ್ ಪಾರ್ಟಿಸಿಪಲ್ ಬರ್ತದೆ. ಇಫ್ ಐ ಹ್ಯಾಡ್ ಸ್ಟಡೀಡ್ ಐ ವುಡ್ ಹ್ಯಾವ್. ಇಫ್ ಐ ಹ್ಯಾಡ್ ಸ್ಟಡೀಡ್ ಐ ವುಡ್ ಹ್ಯಾವ್ ಪಾಸ್ಡ್ ದಿ ಎಕ್ಸಾಮ್. ಪಾರ್ಟಿಸಿಪಲ್ ಪಾಸ್ಡ್ ದ ಎಕ್ಸಾಮ್. ಸ್ಟೆಪ್ 3 ಚೆಕ್ ಈಚ್ ಆಪ್ಷನ್. ವಿಲ್ ಬರೋದೇ ಇಲ್ಲ, ಯಾಕಂದರೆ ಇಟ್ಸ್ ಯೂಸ್ಡ್ ಫಾರ್ ಫ್ಯೂಚರ್, ನಾಟ್ ಪಾಸ್ಟ್ ಹೈಪೋಥೆಟಿಕಲ್. ಶಲ್ ಫಾರ್ಮಲ್ ಫ್ಯೂಚರ್, ನಾಟ್ ಕರೆಕ್ಟ್ ಹಿಯರ್. ಇದು ಕೂಡ ಫಾರ್ಮಲ್ ಫ್ಯೂಚರಲ್ಲಿ ಬಳಸ್ತೀವಿ. ವುಡ್ ಹ್ಯಾವ್ ನೋಡಿ, ಇದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಥರ್ಡ್ ಕಂಡೀಷನಲ್ ಸ್ಟ್ರಕ್ಚರ್. ಅರ್ಥ ಆಯ್ತಲ್ಲ? ಶುಡ್ ಹ್ಯಾವ್ ಬರಲ್ಲ, ಕ್ಯಾನ್ ಬಿ ಯೂಸ್ಡ್ ಫಾರ್ ಅಡ್ವೈಸ್ ಆರ್ ರಿಗ್ರೆಟ್ ಬಟ್ ನಾಟ್ ದಿ ಸ್ಟ್ಯಾಂಡರ್ಡ್ ಕಂಡೀಷನಲ್ ಫಾರ್ಮ್. ಇಲ್ಲಿ ನಾವು ಅಡ್ವೈಸನ್ನು ಬರೀಬೇಕಾದ್ರೆ ಅಥವಾ ರಿಗ್ರೆಟನ್ನು ಮಾಡ್ಬೇಕಾದ್ರೆ ನಾವು ಶುಡ್ಡನ್ನು ಬಳಸಬೇಕು. ಇದು ಹಾಗಾಗಿ ಬರೋದಿಲ್ಲ. ಸೊ ನಾವಿಲ್ಲಿ ಕರೆಕ್ಟ್ ಆನ್ಸರ್ ಯಾವುದು? ವುಡ್ ಹ್ಯಾವ್. ಫುಲ್ ಸೆಂಟೆನ್ಸ್ ನೋಡೋಣ. ಇಫ್ ಐ ಹ್ಯಾಡ್ ಸೀನ್ ಹಿಮ್ ಐ ವುಡ್ ಹ್ಯಾವ್ ಗಿವನ್ ಹಿಮ್ ಎ ಲಿಫ್ಟ್. ದ ಆ್ಯಕ್ಷನ್ ಈಸ್ ಹೈಪೋಥೆಟಿಕಲ್ ಆ್ಯಂಡ್ ಡಿಡ್ ನಾಟ್ ಹ್ಯಾಪನ್. ಥರ್ಡ್ ಕಂಡೀಷನಲ್ ಗ್ರಾಮರ್ ಏನದು ಹೇಳಿದೆ? ಇಫ್ ಪ್ಲಸ್ ಪಾಸ್ಟ್ ಪರ್ಫೆಕ್ಟ್, ವುಡ್ ಹ್ಯಾವ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್, ವುಡ್ ಹ್ಯಾವ್ ಗಿವನ್ ಹಿಮ್, ಪಾಸ್ಟ್ ಪಾರ್ಟಿಸಿಪಲ್ ಗಿವನ್. ಓಕೆ. ಹ್ಯಾಡ್ ಸೀನ್ ಏನು? ಪಾಸ್ಟ್ ಪರ್ಫೆಕ್ಟ್ ಬರ್ತದೆ. ಹಾಗಾಗಿ ನಂತರ 9ನೇ ಪ್ರಶ್ನೆಯನ್ನು ನೋಡೋಣ. ಸುನಿಲ್ ಗೋಸ್ ಟು ಟೆಂಪಲ್ ಡ್ಯಾಶ್ ಮಂಡೇಸ್. ಸುನಿಲ್ ಗೋಸ್ ಟು ಟೆಂಪಲ್ ಡ್ಯಾಶ್ ಮಂಡೇಸ್. ಸುನಿಲ್ ಗೋಸ್ ಟು ಟೆಂಪಲ್ ಇನ್ ಮಂಡೇಸ್. Sunil goes to temple at Mondays. Sunil goes to temple to Mondays. Sunil goes to temple on Mondays. Sunil goes to temple on Mondays ಬರ್ತದೆ. goes to temple on Mondays ಬರ್ತದೆ. ನೋಡೋಣ. ಸ್ಟೆಪ್ 1 ಐಡೆಂಟಿಫೈ ದ ಗ್ರಾಮರ್ ಪಾಯಿಂಟ್ ನೋಡೋಣ. ಫಸ್ಟ್ ವಿ ಆರ್ ಚೂಸಿಂಗ್ ಎ ಪ್ರಿಪೋಸಿಷನ್ ಆಫ್ ಟೈಮ್ ಟು ಗೋ ವಿತ್ ಎ ಡೇ ಆಫ್ ದ ವೀಕ್, ಮಂಡೇಸ್. ನೋಡಿ ಇಲ್ಲಿ ಸ್ಟೆಪ್ 2 ರೂಲ್. ಆನ್ ಈಸ್ ಯೂಸ್ಡ್ ವಿತ್ ಎ ಡೇಸ್ ಆ್ಯಂಡ್ ಡೇಟ್ಸ್. ಆನ್ ಯಾವಾಗ ಯೂಸ್ ಮಾಡ್ತೀವಿ? ಡೇಸ್ ಅಂತೆ ಡೇಟ್ಸ್ ಜೊತೆ. ಮಂಡೇ
on Monday, on Friday, on 5th January, on 6th January, like that. ಸ್ಟೆಪ್ 3 ಏನು? ಈಚ್ ಆಪ್ಷನ್ ನೋಡೋಣ ಈಗ. ಇನ್ ಯೂಸ್ಡ್ ಫಾರ್ ಮಂತ್ಸ್, ಇಯರ್ಸ್, ಸೆಂಚುರೀಸ್, ಲಾಂಗ್ ಪೀರಿಯಡ್ಸ್. ಇನ್ನನ್ನು ಲಾಂಗ್ ಪೀರಿಯಡ್ಸ್ಗೆ ಬಳಸ್ತೀವಿ. ಯಾವುದು? ಮಂತ್ಸ್, ಇನ್ ಜನವರಿ, ಇನ್ 2020, ಈ ರೀತಿ ಸೆಂಚುರೀಸ್ಗೆ ಇನ್ 21st century, ಲೈಕ್ ದಟ್. ಅಟ್ ಯಾವಾಗ ಹೇಳ್ತೀವಿ? ಯೂಸ್ಡ್ ಫಾರ್ ಸ್ಪೆಸಿಫಿಕ್ ಕ್ಲಾಕ್ ಟೈಮ್ಸ್ ಆರ್ ಸಮ್ ಫಿಕ್ಸ್ಡ್ ಎಕ್ಸ್ಪ್ರೆಷನ್. ಸ್ಪೆಸಿಫಿಕ್ಕಾಗಿ ಟೈಮನ್ನು ಬಳಸ್ಬೇಕಾದ್ರೆ ಇಷ್ಟೇ, ಅಟ್ 4 o'clock, ಲೈಕ್ ದಟ್. 2 ಯಾವಾಗ ಬರ್ತೀವಿ? ನಾಟ್ ಯೂಸ್ಡ್ ಬಿಫೋರ್ ಡೇಸ್ ಆ್ಯಂಡ್ ಆಫ್ ದ ವೀಕ್. ವೀಕ್ ಅಂದರೆ ವಾರದ ದಿನಗಳ ಮುಂದೆ 2ನ ಬಳಸೋದಿಲ್ಲ. ಆನ್ ಈಸ್ ದ ಕರೆಕ್ಟ್ ಆನ್ಸರ್, ಕರೆಕ್ಟ್ ಪ್ರಿಪೋಸಿಷನ್ ಫಾರ್ ಡೇಸ್. ಓಕೆ, ಸೊ ಕರೆಕ್ಟ್ ಆನ್ಸರ್ ಆನ್, ಫುಲ್ ಸೆಂಟೆನ್ಸ್. ಸುನಿಲ್ ಗೋಸ್ ಟು ಟೆಂಪಲ್ ಆನ್ ಮಂಡೇಸ್. ಎಕ್ಸ್ಪ್ಲನೇಷನು ಆನ್ ಪ್ಲಸ್ ಡೇ ಈಸ್ ದ ಸ್ಟ್ಯಾಂಡರ್ಡ್ ರೂಲ್. ಮಂಡೇಸ್ ಇಯರ್ ಮೀನ್ಸ್ ಎವ್ರಿ ಮಂಡೇ. ಮಂಡೇಸ್ ಇಯರ್ ಮೀನ್ಸ್ ಇದೇನು ಸಿ ಮಂಡೇ, ಸೋಮವಾರಗಳು ಅಂದರೆ ಎವ್ರಿ ಮಂಡೇ ಅಂತ. ಹ್ಯಾಬಿಚುಯಲ್ ಆ್ಯಕ್ಷನ್, ಇಟ್ ಇಸ್ ಎ ಹ್ಯಾಬಿಚುಯಲ್ ಆ್ಯಕ್ಷನ್ ಮಂಡೇಸ್ ಅಂದರೆ. ಅದರ ಪ್ಲೂರಲ್ ಅಂದ್ಕೋಬೇಡಿ ಆಮೇಲೆ ನೀವು. ಓಕೆ, ಮತ್ತು ಇವತ್ತಿನ ಒಂದು ತರಗತಿಯ ಕೊನೆ ಒಂದು ಪ್ರಶ್ನೆಯನ್ನು ನೋಡೋಣ. 10 ಪ್ರಶ್ನೆಗಳನ್ನ ಅಷ್ಟೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. He is expected dash in a few days. He is expected arriving in a few days. He is expected to arrive in a few days. He is expected arrived in a few days. He is expected arrive in a few days. ಯಾವುದು ಸೂಟಬಲ್ ಆನ್ಸರ್ ನೋಡೋಣ. ಸೆಂಟೆನ್ಸ್ ನೋಡಿ ಏನಿದೆ. He is expected dash in a few days. Step 1, identify the grammar pattern. The phrase, okay, the phrase is expected is a passive form followed by an infinitive verb. ಏನು? After expected we usually use to plus base verb. expected ಅಂದರೆ we usually use to plus base verb. ಅಂದರೆ she is expected to win the match, like that. ಉದಾಹರಣೆ ಯಾವುದು? she is expected to win the match. they are expected to arrive soon. they are expected to arrive soon. expected ಅಂದರೆ to plus base form of the verb. ಓಕೆ, ಸ್ಟೆಪ್ 2, ಚೆಕ್ ಈಚ್ ಆಪ್ಷನ್ ನೋಡೋಣ. ಅರೈವಿಂಗ್ ಈಸ್ ಎಕ್ಸ್ಪೆಕ್ಟೆಡ್, ಅರೈವಿಂಗ್ ಈಸ್ ಇನ್ಕರೆಕ್ಟ್. ಟು ಅರೈವ್ ಇದು ಮ್ಯಾಚ್ ಆಗುತ್ತೆ ನೋಡಿ. ಎಕ್ಸ್ಪೆಕ್ಟೆಡ್ ಟು ಅರೈವ್ ಮ್ಯಾಚಸ್, ಕರೆಕ್ಟ್ ಗ್ರಾಮರ್. ಈಸ್ ಎಕ್ಸ್ಪೆಕ್ಟೆಡ್ ಪ್ಲಸ್ ಟು ಇನ್ಫಿನಿಟಿವ್, ಇನ್ಫಿನಿಟಿವ್ ಟು ಅನ್ನು ಬಳಸಬೇಕಿಲ್ಲಿ. ಅರೈವ್ಡ್ ಬರಲ್ಲ, ಪಾಸ್ಟ್ ಫಾರ್ಮ್ ನಾಟ್ ಸೂಟಬಲ್ ಹಿಯರ್. ಅರೈವ್ ಬರಲ್ಲ, ಬೇಸ್ ಫಾರ್ಮ್ ಆಫ್ ದಿ ವರ್ಬ್. ವಿತೌಟ್ ಟು ಈಸ್ ರಾಂಗ್, ಆಫ್ಟರ್ ಈಸ್ ಎಕ್ಸ್ಪೆಕ್ಟೆಡ್. ಅರ್ಥ ಆಯ್ತಲ್ಲ? ಓಕೆ, ಕರೆಕ್ಟ್ ಆನ್ಸರ್ ಏನು? ಟು ಅರೈವ್, ಫುಲ್ ಸೆಂಟೆನ್ಸ್. He is expected to infinitive, arrive base form of the verb, in a few days. So he is expected to arrive in a few days. Explanation: expected is followed by an infinitive to plus base verb to express what someone is supposed to do in the future. ಇಷ್ಟು ಈ 10 ಪ್ರಶ್ನೆಗಳು ತುಂಬ ಹೆಲ್ಪ್ಫುಲ್ ಆಗ್ತದೆ. ಯಾರೆಲ್ಲ TET, GPSTR, HSTRಗೆ ಪ್ರಯತ್ನ ಪಡೆದಿರೋ ಇವರಿಗೆಲ್ಲ ಇಂಗ್ಲೀಷ್ ಸಬ್ಜೆಕ್ಟ್ಗೆ ಇದು ತುಂಬ ಯೂಸ್ಫುಲ್ ಆಗ್ತದೆ. ಮುಂದಿನ ಪ್ರಶ್ನೆಗಳನ್ನು ಮುಂದಿನ ತರಗತಿಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿವರೆಗೂ ನಿಮ್ಗೇನಾದರೂ ಇದ್ರ ಬಗ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ಅಥವಾ ನಿಮ್ಗೇನಾದರೂ ಯಾವ ಥರದ ಕ್ಲಾಸು ಅಥವಾ ಯಾವುದಾದ್ರೂ ಕ್ವಶನ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಅದನ್ನು ಸಾಲ್ವ್ ಮಾಡ್ತೇನೆ. ಇಲ್ಲಿವರೆಗೂ ಮತ್ತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್, ಧನ್ಯವಾದಗಳು.